ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾರ್ನ್ ಅಪಿಟೈಟ್ ಯೋರ್ ಮ್ಯಾಜೆಸ್ಟಿ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಮತ್ತೆ ಇನ್ನೊಂದು ವಿಷಯ ಹೇಳಲೇಬೇಕು, ದಯವಿಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಅಲ್ಲೇ ಲೈಟ್ ಆಗಿ ಸ್ಕ್ರಾಲ್ ಮಾಡಿ ಅಲ್ಲೇ ಹೈಪ್ ಅಂತ ಕಾಣಿಸುತ್ತೆ, ದಯವಿಟ್ಟು ಹೈಪ್ ಮಾಡ್ರಿ. ಅದು ನಮ್ಮ ಚಾನಲ್ ಗ್ರೋತ್ ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. 4th ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ನ ಇಬ್ಬರನ್ನು ಗವರ್ನರ್ ಮನೆಯಿಂದ ನಮ್ ರಾಜ ಕರ್ಕೊಂಡ್ ಬಂದ್ಬಿಟ್ರು. ಅವ್ರ ರಾಜ್ಯದೊಳಗಡೆ ಎಂಟ್ರಿ ಆಗಿದ್ದು ಆಯ್ತು. ಇವಳಿಗಂತೂ ಸಖತ್ ಭಯ ಆಗ್ತಾ ಇರುತ್ತೆ, ಯಾವ್ದೋ ನರ್ಕದ ಬಾಗಿಲನ್ನ ತೆಕ್ಕೊಂಡು ಒಳಗಡೆ ಹೋಗೋ ತರ ಇದೆಯಲ್ವಾ ಅಂತ. ಅದೇ ಟೈಮಲ್ಲಿ ಆ ಜಾಗಕ್ಕೆ ವಿಲನ್ ಕೂಡ ಬಂದಿರ್ತಾಳೆ. ಬೇರೆ ಯಾರು ಮೊಗ್ಜೋನೆ ಬಂದಿರೋದು. ಅವಳಂಗೆ ನಮ್ ಹೀರೋಯಿನ್ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದಾಳೆ. ನೋಡಕ್ಕೆ ಸ್ವಲ್ಪ ಸುಂದರವಾಗಿ ಬೇರೆ ಇದ್ದಾಳ. ಅದರಲ್ಲೂ ರಾಜ ಬೇರೆ ಕರ್ಕೊಂಡ್ ಬಂದ. ಎಲ್ಲಿ ನನಗೆ ಇವಳು ಪೈಪೋಟಿಯಾಗಿ ಬಂದ್ಬಿಡ್ತಾಳೋ, ಎಲ್ಲಿ ಕ್ವಾನ್ಕ್ವಿಬನ್ ಆಗಿ ಬಂದ್ಬಿಡ್ತಾಳೋ ಅಂತ ಹೇಳಿ ಸ್ವಲ್ಪ ಗುರಾಯಿಸ್ಕೊಂಡ್ ನೋಡಿದ್ಲು. ಇದ್ರೂ ಫಸ್ಟ್ ಈಗ ರಾಜನ ಡಿಸ್ಟ್ರಾಕ್ಟ್ ಮಾಡ್ಬೇಕಲ್ವಾ, ಯಾಕಂದ್ರೆ ರಾಜ ನಮ್ ಹೀರೋಯಿನ್ ಕೆನ್ನೆನೆಲ್ಲ ಇಟ್ಕೊಂಡು ಮಾತಾಡ್ತಾ ಇರ್ತಾನೆ. ಅವಳು ನೋಡಕ್ ಬೇರೆ ಸ್ವಲ್ಪ ಚೆನ್ನಾಗಿದ್ದಲ್ಲ, ಇವಳಿಗೆ ಇನ್ನೂ ಹೊಟ್ಟೆ ಉರಿ ಜಾಸ್ತಿ ಆಗೋಯ್ತು. ರಾಜ, ನಿಮ್ಗೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಪ್ರಯಾಣ ಮಾಡಿ ತುಂಬಾ ಟೈರ್ಡ್ ಆಗಿ ಫೀಲ್ ಆಗಿರ್ತೀರಾ, ಬನ್ನಿ ಒಳಗಡೆ ಹೋಗೋಣ ಅಂತ ಕರೀತಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಗ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನಿದು ನಮ್ಮನ್ನ ಕರ್ಕೊಂಡ್ ಬಂದು ಈ ತರ ಬಿಸಾಕ್ತಾ ಇದೀರಾ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ, ನನ್ಗೆ ತುಂಬಾ ಭಯ ಆಗ್ತಿದೆ, ಸುತ್ತ ಇರೋರ್ನೆಲ್ಲ ನೋಡಿದ್ರೆ ನನ್ಗಿನ್ನೂ ಭಯ ಆಗ್ತಿದೆ ಅಂತ ಇವಳು ಕೂಗಾಡ್ತಾ ಇರೋವಾಗ ರಾಜ, ಓ ನಿನ್ಗೆ ಭಯ ಆಗ್ತಾ ಇದೆಯಾ ಅಂತ ಹೇಳಿ ಹಂಗೆ ಹಿಂದ್ಗಡೆ ತಿರ್ಗಿ ಅವ್ರ ಅಸಿಸ್ಟೆಂಟ್ ಮುಖ ನೋಡಿದ ತಕ್ಷಣ ಅವ್ರು ತರ್ತಾರ ಅಂತ ಬಂದವರು 2 ಬ್ಯಾಗ್ ನೆತ್ಕೊಂಡ್ಬಂದು, ಅಂದ್ರೆ ಒಂದು ಬಟ್ಟೆ ಪೀಸ್ ನೆತ್ಕೊಂಡ್ಬಂದು ಇಬ್ಬರಿಗೂ ಮುಖಾನ ಮುಚ್ಚಿಟ್ಬಿಟ್ರು. ಓಕೆ, ಇವಾಗ ನಿಮ್ಗೆ ಏನು ಕಾಣಿಸಲ್ಲ, ನಿಮ್ಗೆ ಭಯ ಕೂಡ ಆಗಲ್ಲ ಅಂತ ಹೇಳಿ ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಹೇಳ್ತಾರೆ. ನಿಮ್ಗೆ ಸ್ಪೆಷಲ್ ಆಗಿರೋ ಜಾಗನ ರೆಡಿ ಮಾಡಿದೀನಿ, ನೀವೇನು ಭಯ ಪಡಬೇಡಿ ಅಂತ. ಅಷ್ಟೇ, ಇದನ್ನ ಕೇಳಿಸ್ಕೊಂಡು ಆ ಮೋಗ್ಜೋಗ್ ಇನ್ನೂ ಟೆನ್ಷನ್ ಆಗೋಯ್ತು. ಏನೋ ಸ್ಪೆಷಲ್ ಆಗಿರೋ ಜಾಗನ ರೆಡಿ ಮಾಡಿದೀರಾ, ಏನ್ರ ಬಗ್ಗೆ ಮಾತಾಡ್ತಾ ಇದಾರೆ ಇವ್ರು ಅಂತ. ಆದ್ರೆ ಅಸದಕ್ಕೆ ನಮ್ ಹೀರೋನ ಒಳಗಡೆ ಕರ್ಕೊಂಡು ಹೊಟ್ಟೋದ್ರು. ಆ ಬಾಣ ಬಿದ್ದಿರತ್ತಲ್ವಾ, ಆ ಬಾಣದ ತುಂಡು ಬಂದು ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಅದನ್ನ ತೆಗಿಯಕ್ಕೆ ಅಂತ ವೈದ್ಯರು ಬಂದಿರ್ತಾರೆ. ಅದನ್ನ ತೆಗ್ದಿದ್ದು ಆಯ್ತು. ಆದ್ರೆ ಟಕ್ ಅಂತ ಈ ಮೋಗ್ಜು ಅದನ್ನ ಎತ್ತಿ ಬಚ್ಚಿಟ್ಕೊಂಡ್ಬಿಟ್ಲು. ಏನ್ ಮಾಡ್ತಾಳೋ ಗೊತ್ತಿಲ್ಲ. ಆದ್ರೆ ಯಾರೋ ಆಲ್ರೆಡಿ ನಮ್ ರಾಜಾಗೆ ಟ್ರೀಟ್ಮೆಂಟ್ ಮಾಡಿದಾರೆ. ಅದರಿಂದಾನೇ ಬ್ಲಡ್ ಜಾಸ್ತಿ ಹೋಗಿಲ್ಲ, ಬ್ಲಡ್ ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ, ಕಂಟ್ರೋಲ್ ಆಗ್ಬಿಟ್ಟಿದೆ. ಅದರಿಂದಾನೇ ಅವ್ರೀಗ ಬದುಕಿರೋದು. ಇಲ್ಲಂದಿದ್ರೆ ತುಂಬಾ ತೊಂದರೆ ಆಗ್ಬಿಡ್ತಾ ಇತ್ತು, ತುಂಬಾ ಬ್ಲಡ್ ಲಾಸ್ ಆಗ್ಬಿಡ್ತಾ ಇತ್ತು ಅಂತೆಲ್ಲ ಹೇಳ್ಬಿಟ್ಟು ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಕಟ್ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇವಳು ಕೇಳ್ತಾಳೆ, ಈ ತರ ನಿಮ್ಗೆ ಯಾರೋ ಇದಕ್ ಮುಂಚೆನೆ ಟ್ರೀಟ್ಮೆಂಟ್ ಮಾಡಿದಾರಲ್ವಾ, ಯಾರು ಮಾಡಿದ್ದು ಅಂದಾಗ ಹೀರೋ ಕೂಡ ಅದೇ ಆ ಹುಡುಗಿನ ಕರ್ಕೊಂಡ್ ಬಂದಲ್ಲ ಮೋಹಿನಿ, ಅವಳೆ ಅಂತ ಹೇಳಿದಾಗ, ಓ ಅದಕ್ಕೋಸ್ಕರನೇ ಅವಳನ್ನ ನೀವು ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು ಅಂದಾಗ ಹೀರೋ ಕೂಡ ಇಲ್ಲ ಅದಕ್ಕಲ್ಲ ಅಂತ ಹೇಳ್ಬಿಟ್ಟ. ಇವಳು ಕೇಳ್ತಾಳೆ, ಅದಕ್ಕಲ್ಲ ಅಂದ್ರೆ ಇನ್ನೇನಕ್ ಕರ್ಕೊಂಡ್ ಬಂದ್ರಿ, ಅದ್ರಲ್ಲಿ ಬೇರೆ ಅವಳಿಗೆ ಏನೋ ಸ್ಪೆಷಲ್ ಆಗಿರೋ ಜಾಗನ ಬೇರೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ. ಕೋಟೆಗೆ ಹೊರಗಡೆ ಅಂದ್ರೆ ನಮ್ಮ ಅರಮನೆಗೆ ಹೊರಗಡೆ ಏನಾದ್ರೂ ಜಾಗನ ರೆಡಿ ಮಾಡ್ತೀರಾ, ಇಲ್ಲ ನಿಮ್ಗೆ ಅಂತ ಪಟ್ಟದರಸಿ ಬರ್ತಾಳಲ್ವಾ, ಅಂದ್ರೆ ನಿಮ್ಮ ರಾಣಿ ಸ್ಥಾನಕ್ಕೆ ಮಹಾರಾಣಿ ಸ್ಥಾನಕ್ಕೆ ಬರ್ತಾಳಲ್ವಾ, ಆ ಮನೇನೇನಾದ್ರೂ ಅವಳಿಗೆ ಕೊಡ್ತೀರಾ ಅನ್ನೋ ತರ ಕೇಳಿದಾಗ ಹೀರೋ ಕೇಳ್ತಾನೆ, ಇವಾಗ ಏನಕ್ಕೆ ಆ ಹುಡುಗಿ ಬಗ್ಗೆ ಹೇಳ್ಕೊಂಡು ನೀನ್ಯಾಕೆ ಇಷ್ಟೊಂದು ಜಲಸ್ ಆಗಿ ಫೀಲ್ ಆಗ್ತಾ ಇದೀಯಾ, ಏನ್ ಕತೆ, ನಿನಗೆಲ್ಲಾದ್ರೂ ಕಾಂಪಿಟೇಟ್ ಆಗಿ ಬಂದ್ಬಿಡ್ತಾಳೆ ಅನ್ಕೊಂಡಿದ್ಯಾ ಅಂದಾಗ ಅವನಂತಾನೆ, ಇಲ್ಲಿ ನೋಡಿ ಸುಮ್ನೆ ನೀವ್ ನನ್ನ ಹತ್ರ ಈ ತರ ಆಟ ಆಡ್ಬೇಡಿ, ಅದ್ ಯಾವ್ದ್ ಸ್ಪೆಷಲ್ ಆದ ಜಾಗ, ಅವಳನ್ನ ಎಲ್ಲಿಡ್ಬೇಕು ಅನ್ಕೊಂಡಿದ್ದೀರಾ ನನ್ನ ಹತ್ರ ಹೇಳಿ ಅಂತ ಕೇಳಿದಾಗ ಹೀರೋ ಕೂಡ ನೀನ್ ಹೇಳಿರೋ ಎಲ್ಲಾ ಜಾಗಕ್ಕಿಂತ ಸ್ಪೆಷಲ್ ಆದ ಜಾಗ, ಆತರ ಒಂದು ಜಾಗದಲ್ಲಿ ಅವಳನ್ನ ಇರಕ್ ಹೇಳಿರೋದು ಅನ್ನೋ ತರ ಹೇಳ್ಕೊಂಡು ಹಂಗೇ ನಗ್ತಾನ. ಏನಕ್ಕೆ ಈ ತರ ನಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಯಿನು ಬಿದ್ದು ಬಿದ್ದು ನಗ್ತಾ ಇರೋ ತರ ಒಂದು ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ಆ ಅರಮನೆ ಒಳಗಡೆನೆ ಒಂದು ಜೈಲ್ ಇರುತ್ತೆ. ಆ ಜೈಲಲ್ಲೇ ನಮ್ ಗಿಲ್ಗ್ಯಾಮ್ ನ ಹೀರೋಯಿನ್ ಇಬ್ಬರನ್ನು ಕೂರ್ಸಿರೋದು. ಅವಳ ಪರಿಸ್ಥಿತಿನ ನೆನ್ಸ್ಕೊಂಡು ಅವಳಿಗೆ ನಗ್ತಾ ಇರುತ್ತೆ. ಇನ್ನು ಹೇಳ್ಬೇಕಂದ್ರೆ ನಮ್ ರಾಜ ಹೇಳಿರೋ ಸ್ಪೆಷಲ್ ಪ್ಲೇಸ್ ಅಲ್ಲಿ ಅವಳಿದ್ದಾಳೆ. ನನ್ ಪರಿಸ್ಥಿತಿ ಹಿಂಗ್ ಆಗೋಯ್ತೆ ಅಂತ ಅವಳು ಹಂಗೆ ಬೇಜಾರಲ್ಲಿ ನಗ್ತಾ ಇದ್ರೆ ಗಿಲ್ಗ್ಯಾಮ್ಗೆ ಅರ್ಥ ಆಗ್ತಾ ಇಲ್ಲ, ಈ ತರ ಪರಿಸ್ಥಿತಿಯಲ್ಲಿ ಇವಳಿಗೆ ಹೆಂಗ್ ನಗು ಬರ್ತಾ ಇದೆ ಅಂತ. ನೋಡ್ದ ನನ್ ಪರಿಸ್ಥಿತಿ ಹೆಂಗಿದೆ, ನೋಡ್ದ ಹೆಂಗಿದ್ದವಳು, ಹೆಂಗಾದೆ ನೋಡ್ದ, ನನ್ನ ನೆನ್ಸ್ಕೊಂಡ್ ಅಳೋದ ನಗೋದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾಳೆ. ಅದಾದ್ಮೇಲೆ ಆ ಮೋಗ್ಜೋ ಬಂದು ನಮ್ಮ ಹೀರೋ ರೂಮ್ ಇಂದ ತುಂಬಾ ಟೆನ್ಷನ್ ಆಗಿ ಹೊರಗಡೆ ಬರ್ತಾರೆ. ಅವ್ರಿಗಿಂತ ಸಪರೇಟ್ ಆಗಿ ಒಂದು ಕೋರ್ಟ್ ಲೇಡಿ ಇರ್ತಾರಲ್ವಾ ಅಸಿಸ್ಟೆಂಟ್, ಅವ್ರ ಹತ್ರ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನನ್ಗೆ ಹೀರೋಯಿನ್ ಬಗ್ಗೆ ಗೊತ್ತಾಗ್ಬೇಕು. ಹೀರೋ ಸಾಮಾನ್ಯವಾಗಿ ಯಾವ್ದೇ ಒಂದು ಹುಡುಗಿನ ಈ ತರ ಕರ್ಕೊಂಡ್ ಬಂದ್ಬಿಡೋದಿಲ್ಲ. ಅವಳು ಯಾರು, ಅವ್ರಿಬ್ರು ಹೆಂಗ್ ಮೀಟ್ ಆದ್ರು, ಆ ಗವರ್ನರ್ ಆಫೀಸ್ ಅಲ್ಲಿ ಏನಾಯ್ತು ಅಂತ ಪ್ರತಿಯೊಂದು ವಿಷಯನೂ ನನ್ಗೆ ಬೇಕು. ಆದಷ್ಟು ಬೇಗ ಎಲ್ಲದನ್ನು ಕಂಡಿಡೀರಿ ಅಂತ ಹೇಳಿದಾಗ ಅಸಿಸ್ಟೆಂಟ್ ಲೇಡಿ ಹೇಳ್ತಾರೆ, ನೀವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ, ಇನ್ ಫ್ಯಾಮಿಲಿ ಅವ್ರು ಸೇರಿರೋರು ಹೆಂಗಿದ್ರು ನಮ್ಗೆ ತಾನೇ ಸಪೋರ್ಟ್. ಅವ್ರ ಮಗ ಕೂಡ ಅವತ್ತಲ್ಲಿ ಹೋಗಿದ್ರಲ್ವಾ, ಅವ್ರನ್ನ ಕರೆದು ಕೇಳ್ಬೋದಲ್ವಾ, ನಿಮ್ಮನ್ ಚೇಂಬರ್ಗೆ ಬರಕ್ ಕೇಳ ಅಂದಾಗ ಹೌದಲ್ವಾ, ನನ್ನ ವಿಷಯನ ಮರ್ತೆ ಹೋಗ್ಬಿಟ್ಟೆ, ಆದಷ್ಟು ಬೇಗ ಅವ್ರನ್ನ ನನ್ನ ಚೇಂಬರ್ ಅಲ್ಲಿ ಮೀಟ್ ಮಾಡಕ್ ಹೇಳಿ, ಇದು ನನ್ನ ಆರ್ಡರ್ ಅಂತ ಕೂಡ ಹೇಳ್ಬಿಟ್ಲು. ಆಕ್ಚುಲಿ ಆ ಇನ್ ಫ್ಯಾಮಿಲಿಗೆ ಸೇರಿರೋ ಅವ್ರ ಮಗ ಅಂತ ಹೇಳಿದ್ವಲ್ಲ, ನಮ್ ಹೀರೋಗೆ ಕೂಡ ಚೈಲ್ಡ್ಹುಡ್ ಫ್ರೆಂಡ್ ಅಂತ, ಅವ್ನ್ ಬಂದು ಇವಾಗ ನಮ್ ಹೀರೋ ಅವರ ರಾಜ್ಯದಲ್ಲಿ ರಾಯಲ್ ಚೀಫ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರನ್ನೇ ಇವಾಗ ಬರಕ್ಕೆ ಹೇಳ್ತಾ ಇರೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ರಾಯಲ್ ಕಿಚನ್ ನ ತೋರಿಸ್ತಾರೆ. ಇದು ನಮ್ ರಾಜಗೋಸ್ಕರ ಸಪರೇಟ್ ಆಗಿ ಅಡ್ಗೆ ಮಾಡೋ ತರ ಒಂದು ಜಾಗ. ಅವ್ರಿಗ್ ಮಾತ್ರ ಅಂತಲ್ಲ, ಆ ರಾಯಲ್ ಪೀಪಲ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಅಡ್ಗೆ ಮಾಡೋ ಜಾಗ. ಅಲ್ಲಿ ಹೆಡ್ ಕುಕ್ ಒಬ್ರು ಇರ್ತಾರೆ, ಅವ್ರ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ನ ಕೊಡೋದು, ನೀನ್ ಅದು ಮಾಡು, ನೀನ್ ಇದು ಮಾಡು, ಅದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅಲ್ಲಿ ಫ್ರೈ ಮಾಡು, ಅದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅಲ್ಲಿ ಕೂಡ ಈ ರೂಮರ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಹೀರೋ ಬಂದ್ಬಿಟ್ಟು
ಕಾಡಲ್ಲಿ ಯಾವ್ದೋ ಒಂದು ಹುಡುಗಿನ ಹಿಡ್ಕೊಂಡ್ ಬಂದಿದ್ದಾನೆ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಆಗ ಆ ಜಾಗದಲ್ಲಿರೋ ಇನ್ನೊಬ್ಬ ಕುಕ್ಕು ಅಡಿಗೆ ಮಾಡೋ ಜಾಗದಲ್ಲಿ ಏನ್ ಅಷ್ಟೊಂದ್ ಮಾತು ನಿಮ್ಗೆ, ಫಸ್ಟ್ ಮಾಡ್ತಾ ಇರೋ ಕೆಲ್ಸದ ಕಡೆ ಗಮನ ಕೊಡಿ ಅಂತ ಬೈತಾನೆ. ಇವನ್ಗೂ ಮತ್ತೆ ಈಗ ಹೆಡ್ ಶೆಫ್ ಅಂತ ಹೇಳಿದ್ವಲ್ಲ ಅವ್ರಿಬ್ರಿಗೂ ಆಗೋದೇ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಇಂಚು ಮಿಂಚು ಇಬ್ರು ಒಂದೇ ಲೆವೆಲ್ ಅಲ್ಲೇ ಇದಾರೆ ಅಂತ ಹೇಳ್ಬೋದು. ಈ ಕಿಚನ್ ಗೆ ಯಾರು ರಾಯಲ್ ಶೆಫ್ ಆಗ್ತಾರೋ ಅನ್ನೋದ್ರ ಬಗ್ಗೆನೆ ಇವ್ರಿಬ್ಬರ ಮಧ್ಯೆ ಇರೋ ಒಂದು ಕಾಂಪಿಟೇಷನ್. ಇದ್ರಲ್ಲಿ ಸೀನಿಯರ್ ಹೆಡ್ ಶೆಫ್ ಇದಾರಲ್ವಾ, ಇವ್ರು ಬಂದು ರಾಜಮಾತಾಗೋಸ್ಕರ ಅಂದ್ರೆ ನಮ್ ಹೀರೋ ಅವರ ಅಜ್ಜಿಗೋಸ್ಕರ ಅಡಿಗೆ ಮಾಡೋದು, ಮತ್ತೆ ಇನ್ನೊಬ್ಬ ಇದಾನಲ್ವಾ ಅವ್ನ್ ಬಂದು ಈ ಮೋಗ್ಜೋಗೋಸ್ಕರ ಅಡಿಗೆ ಮಾಡೋದು. ಇನ್ನು ಹೇಳ್ಬೇಕಂದ್ರೆ ಅವ್ರಿಬ್ರು ಕೋರ್ಟ್ ಲೇಡೀಸ್ ಗೆ ಕೂಡ ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ. ಅವ್ರು ಬಂದ್ಬಿಟ್ಟು ಮೋಗ್ಜೋಗೆ ಇವತ್ ಏನ್ ಅಡಿಗೆ ಬೇಕೋ ಅದನ್ನ ಹೇಳ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಹೀರೋ ಅವ್ರ ಅಜ್ಜಿಗೆ ಅಂದ್ರೆ ರಾಜಮಾತಾಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ. ಆದ್ರೆ ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಯಾವಾಗೂ ನಡೀತಾನೆ ಇರುತ್ತೆ. ಇವಾಗ ನಮ್ ಹೀರೋಯಿನ್ ಹತ್ರ ಕಾಡಿಂದ ನಮ್ ಹೀರೋಯಿನ್ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ವಿಷಯನ ಆ ರಾಜಮಾತಾ ಕಿವಿ ಕೂಡ ಬಂದು ಹೇಳ್ತಾರೆ. ಇತ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ, ಸಾಲದಕ್ಕೆ ಗವರ್ನರ್ ನ ಕೂಡ ರಾಜ್ಯ ಬಹಿಷ್ಕರಣ ಮಾಡಿದ್ದಾರೆ ಅಂತ ಹೇಳಿ. ಈ ವಿಷಯನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋ ರಜ್ಜಿಗೆ ಸ್ವಲ್ಪ ಬೇಜಾರಾಗುತ್ತೆ, ಅವ್ನ್ ಯಾಕೆ ಇತರ ಕೆಲ್ಸನೆಲ್ಲ ಮಾಡ್ತಿದ್ದಾನೆ ಅಂತ. ಆಗ ಪಕ್ಕದಲ್ಲಿರೋ ಲೇಡಿ ಒಬ್ಳು ಹೇಳ್ತಾರೆ, ನನ್ಗೆ ಯಾಕೋ ರಾಜ ಮನ್ಸಲ್ಲಿ ಏನೋ ಹಳೆ ಕಕ್ಷನೆಲ್ಲ ಇಟ್ಕೊಂಡು ಈ ತರ ಮಾಡ್ತಿದಾರೇನೋ ಅನ್ನೋ ತರ ಹೇಳಿದಾಗ, ಆದ್ರೆ ರಾಜಮಾತಾಗ ಅನಿಸ್ತಾ ಇರೋದೇನಂದ್ರೆ ಇದಕ್ಕೆಲ್ಲ ಕಾರಣ ಮೋಸ್ಟ್ಲಿ ಮೋಗ್ಜೋನೆ ಇರ್ಬೋದಾ ಅಂತ. ಯಾಕಂದ್ರೆ ಮೋಗ್ಜೋಗು ಮತ್ತೆ ಈ ರಾಜಮಾತಾಗ ಇಬ್ಬರಿಗೂ ಆಗೋದೇ ಇಲ್ಲ. ಸೊ ಅವಳ ಮೇಲೆ ಬ್ಲೇಮ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಮೋಗ್ಜೋ ಏನಪ್ಪಾ ಮಾಡ್ತಿದ್ದಾಳೆ ಅಂತ ನೋಡಿದ್ರೆ, ಅಲ್ಲಿ ಆ ರಾಯಲ್ ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ವಲ್ಲ ಇಮ್ ಫ್ಯಾಮಿಲಿಗೆ ಸೇರಿರೋ ಅವ್ರ ಮಗ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಬಂದಿದ ತಕ್ಷಣ ಮಾತಾಡೋದಕ್ಕೋಸ್ಕರ ಮುಂದ್ಗಡೆ ಒಂದು ಬಟ್ಟೆ ತರ ಹಾಕ್ಬಿಟ್ಟು ಮಾತನ್ನ ಶುರು ಮಾಡ್ತಾರೆ. ಗವರ್ನರ್ ಅವ್ರ ಮೊಮ್ಮಗಳನ್ನ ಕರ್ಕೊಂಡ್ ಬನ್ನಿ ಅಂತ ತಾನೇ ಹೇಳಿದೆ, ಏನ ಕರ್ಕೊಂಡ್ ಬಂದಿಲ್ಲ ಅಂತ ಕೇಳಿದಾಗ, ರಾಜನೇ ಬೇಡ ಕರ್ಕೊಂಡ್ ಬರೋದಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು, ಅದಕ್ಕೆ ಬಿಟ್ಬಿಟ್ವಿ ಅಂತ ಹೇಳ್ತಾರೆ. ಸರಿ ಆಯ್ತು, ಆ ಕಾಡಿಂದ ಕರ್ಕೊಂಡ್ ಬಂದಿದ್ದೀರಲ್ಲ ಆ ಹುಡುಗಿ ಏನಕ್ಕೆ ಇಲ್ಲಿ ಬಂದಿದ್ದಾಳೆ, ಆ ಹುಡುಗಿ ಯಾರು ಅಂತ ಕೇಳಿದಾಗ, ಗೊತ್ತಿಲ್ಲಮ್ಮ ಆ ಹುಡುಗಿ ಯಾರು ಅಂತ. ಆ ಗವರ್ನರ್ ಅವ್ರ ಜಾಗದಲ್ಲೇ ನಾವು ಆ ಹುಡುಗಿನ ನೋಡಿದ್ದು, ಆ ಹುಡುಗಿ ಸಾಧಾರಣ ಅಡಿಗೆ ಮಾಡೋಳು ಅಂದಾಗ, ಬಟ್ ಈ ವಿಷಯ ಬಂದು ಮೋಗ್ಜೋಗೆ ಸಾಧಾರಣವಾಗಿ ಅನಿಸ್ತಾ ಇಲ್ಲ. ಇಲ್ವಲ್ಲ, ಆ ಹುಡುಗಿ ಹತ್ರ ಬೇರೆ ಏನೋ ವಿಷಯ ಇದೆ ಅಂತ ಯೋಚನೆ ಮಾಡ್ತಾಳೆ. ಸಾಲದ್ದಕ್ಕೆ ಅವಳು ನಿನ್ನ ಕಿಲ್ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳಿದ್ರೆ, ಅದು ರಾಜ ಕೊಟ್ಟಿರೋ ಆರ್ಡರ್, ಅವ್ರು ಹೇಳಿದ ಪ್ರಕಾರನೇ ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಾನೆ. ಈ ಅಪ್ಪ ಆ ಗವರ್ನರ್ ಅವ್ರ ಮನೆ ಹತ್ರ ಇರ್ಬೇಕಾದ್ರೆ ಎಷ್ಟೆಲ್ಲಾ ಕೂಗಾಡ್ದ, ಹೆಂಗೆಲ್ಲ ರೋಪ್ ಆಗ್ತಾ ಇದ್ದ. ಆದ್ರೆ ನೋಡಿ ಮೋಗ್ಜೋ ಮುಂದ್ಗಡೆ ಏನು ಬಾಲ ಬಿಚ್ತಾ ಇಲ್ಲ, ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದಾನೆ. ಇವಾಗ ಆ ಗವರ್ನರ್ ಮನೆಯಿಂದ ತಗೊಂಡ್ಬಂದಿರೋ ಸ್ವಲ್ಪ ಗೋಲ್ಡ್ ನೆಲ್ಲ ಅಂದ್ರೆ ಸ್ವಲ್ಪ ಬೆಳೆ ಬಾಳೋ ತರ ವಸ್ತುಗಳನ್ನೆಲ್ಲ ಕೊಟ್ಟಾಗ ಅದನ್ನ ನೋಡ್ಬಿಟ್ಟದೀನಿ, ಇದು ಇಷ್ಟೇನ ತಗೊಂಡ್ ಬಂದಿರೋದು ಅಂದಾಗ ಈ ರಾಯಲ್ ಸೆಕ್ರೆಟರಿಗೆ ಟೆನ್ಷನ್ ಆಗೋಯ್ತು. ಅಲ್ಲಿ ಕಚ್ಕೊಂಡು ಇವಳಿಗಿದೆ ಅಂತ ಬೈಕೊಂಡಿದ್ದವನು, ಇವಾಗ ಸ್ವಲ್ಪ ಕಲೆಕ್ಟ್ ಮಾಡ್ತಾ ಇದೀವಮ್ಮ, ಎಲ್ಲ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ಆ ಗವರ್ನರ್ ನ ಮಾತ್ರನ ರಾಜ್ಯ ಬಹಿಷ್ಕರಣ ಮಾಡಿರೋದು, ಅವ್ರ ಫ್ಯಾಮಿಲಿ ಅವ್ರನ್ನ ಏನು ಮಾಡಿಲ್ವಾ, ಹಂಗೆ ಬಿಟ್ಬಿಟ್ವಾ, ಅವಳನ್ನ ಕೂಡ ಎಲ್ಲಾದ್ರೂ ಕಳ್ಸ್ಬಿಡೋತ್ತಾನೆ, ಬೇರೆ ಯಾವ್ದಾದ್ರು ದೇಶಕ್ಕೆ ಕಳ್ಸ್ಬಿಡೋತ್ತಾನೆ ಅಂತಂದಾಗ ಅವ್ನ್ ಹೇಳ್ತಾನೆ, ಇಲ್ಲಮ್ಮ ಆಲ್ರೆಡಿ ಅವ್ರನ್ನ ರಾಜ್ಯ ಬಹಿಷ್ಕರಣ ಮಾಡಿರೋದಕ್ಕೆ ರಾಜ್ಯದಲ್ಲಿರೋ ಮಿಕ್ಕಿದ್ ಮಿನಿಸ್ಟರ್ಸ್ ಎಲ್ಲ ಸಖತ್ ಟೆನ್ಷನ್ ಆಗಿದ್ದಾರೆ. ಇನ್ನು ಅವ್ರ ಕುಟುಂಬದ ಮೇಲೆ ಕೂಡ ಕೈ ಇಟ್ವಿ ಅಂತ ಗೊತ್ತಾದ್ರೆ ಸುಮ್ನೆ ಬೇಡದೇ ಇರೋ ಪ್ರಾಬ್ಲಮ್ ಅಂದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ನಾನ್ ಹೇಳ್ದಂಗ್ ಇಲ್ಲಿ ನಡಿಬೇಕು, ನಾನ್ ಹೇಳ್ದಂಗ್ ಮಾಡಕ್ ಆಗಿಲ್ಲ ಅಂದ್ರೆ ನೀವೇನಕ್ಕೆ ಈ ಪದವಿಯಲ್ಲಿ, ಹಿಂದೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳಿ ಬೆದರಿಸ್ತಾಳೆ. ಅದಕ್ಮೇಲೆ ಅವನೇನು ಮಾತಾಡಿಲ್ಲ. ಸರಿಮಾ ನಾನು ಎಲ್ಲಾ ನೋಡ್ಕೊಂತೀನಿ ಅಂತ ಹೇಳಿ ಅವನಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಬಟ್ ಟೆನ್ಷನ್ ಆಗೇ ಬರೋದು. ಈ ಮೋಗ್ಜೋ ಮಾತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವ್ರ ಅಧಿಕಾರನ ಅವರು ತಪ್ಪಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದಾರೆ, ಅದರಿಂದ ಹಿಂದ್ಗಡೆ ತುಂಬಾ ಪ್ರಾಬ್ಲಮ್ ಬರೋ ತರ ಇದೆ ಅಂದಾಗ ಅವ್ರ ಅಪ್ಪ ಹೇಳ್ತಾರೆ, ಅಂದ್ರೆ ಇಮ್ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ ಅದ್ರಲ್ಲಿ ಇವರೇ ಅಪ್ಪ. ಇವ್ರು ಹೇಳ್ತಾರೆ, ಏಯ್ ನಾವೆಲ್ಲ ಹತ್ತತ್ರ ಇವ್ರಿಗೆ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇರೋರೆ ಕಣೋ, ಆದ್ರೆ ಏನು ಅನ್ಕೊಂಡಿದ್ ಟೈಮಲ್ಲಿ ನಮಗೆಲ್ಲ ನಡೀತಾ ಇದೆ, ಲಕ್ಸುರಿಯಸ್ ಆಗೇ ಇದೀವಿ, ಹಂಗಿರ್ಬೇಕಾದ್ರೆ ಸುಮ್ನೆ ಏನಕ್ ಬೇಡದಿರೋ ವಿಷಯದ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ತೀಯ ಅಂದಾಗ ಆ ರಾಯಲ್ ಸೆಕ್ರೆಟರಿ ಹೇಳ್ತಾರೆ, ಅಂದ್ರೆ ಅವ್ರ ಮಗ ಹೇಳ್ತಾರೆ, ಅಪ್ಪ ಏನಪ್ಪ ಮಾತಾಡ್ತಾ ಇದೀರಾ ನೀವು, ಆ ಲೇಡಿ ನನ್ನ ಹತ್ರ ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಗೊತ್ತಾ, ನಾನ್ 3rd ಗ್ರೇಡ್ ರಾಯಲ್ ಸೆಕ್ರೆಟರಿ, ಆದ್ರೆ ಅವಳು 4th ಗ್ರೇಡ್ ಅಲ್ಲಿರೋ ಒಂದು ಕಾನ್ಸರ್ಟ್ ಅಷ್ಟೇ, ನಮ್ ಸ್ಟೇಟಸ್ ಗೊತ್ತಿಲ್ಲದೆ ನಮ್ಮನ್ನೇ ಕೆಲ್ಸದವ್ರ ತರ ಬೆಳೆಸ್ಕೊಂತಾ ಇದ್ದಾಳೆ ಅಂತ ಮಾತಾಡಿದಾಗ ಅವರಪ್ಪ, ಈ ಬಾಯಿ ಮುಚ್ಚೋ, ಏನೋ ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ, ನಾವು ಅರಮನೆ ಒಳಗಡೆ ಇದೀವಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ಪನಿಷ್ಮೆಂಟ್ ಸಿವಿಯರ್ ಆಗಿರುತ್ತೆ, ಅವಳು ಎಷ್ಟೇ 4th ಗ್ರೇಡ್ ಕಾನ್ಸರ್ಟ್ ಆಗಿದ್ರೆ ಕೂಡ ಆ ರಾಜ ಮಾತ್ ಕೇಳ್ತಾ ಇರೋದೆಲ್ಲ ಅವಳ್ದೆ ತಾನೆ, ಅವಳನ್ನ ಎದ್ರಾಕೊಂಡ್ರೆ ನಮ್ಗೆ ಉಳಿಗಾಳ ಇಲ್ಲ ಕಣೋ, ಅವ್ಳು ಹೇಳ್ದಂಗ್ ಕೇಳ್ಕೊಂಡು ಹೊಟ್ಟೋಗು ಅಂದಾಗ ಅವನಂತಾನೆ, ಇಲ್ಲಪ್ಪ ನಾನ್ ಬೇರೆ ಒಂದು ಪ್ಲಾನ್ ನ ಇಟ್ಟಿದೀನಿ, ಸಿಂಪಲ್ ಆಗಿ ಒಂದ್ ವಿಷಯ ಹೇಳ, ಒಂದು ಹೊಸ ಕಾನ್ಸರ್ಟ್ ಈ ಜಾಗಕ್ಕೆ ಬಂದ್ರೆ ಅವಳು ತೆಪ್ಪಗಾಗ್ಬಿಡ್ತಾಳೆ ಅಂತ ಹೇಳ್ತಾನೆ. ಏಯ್ ಏನೋ ಹೇಳ್ತಾ ಇದ್ಯಾ, ಏನಾದ್ರು ಎಡ್ವೆಟ್ ಮಾಡ್ಬಿಟ್ಟಿಯಾ, ಏನೋ ಹೊಸ ಕಾನ್ಸರ್ಟ್ ಹಂಗೆ ಹಿಂಗೆ ಅಂತ ಇದ್ಯಾ, ಆ ಕಾಡಿಂದ ಹಿಡ್ಕೊಂಡ್ ಬಂದ್ರು ಮೋಹಿನಿನ ಲವ್ ಮಾಡೋ ತರ ಮಾಡ್ತೀಯಾ ಅಂದಾಗ, ಹೌದಪ್ಪ ಅವಳೇ ಇದಕ್ಕೆ ಸರಿಯಾಗಿರ್ತಾಳೆ, ಆ ಕುಕ್ಕು ಮತ್ತೆ ನಮ್ ಕಿಂಗುಗೆ ಹೆಂಗಾದ್ರೂ ಮಾಡಿ ಲವ್ ಬೆಳೆಯೋ ತರ ಮಾಡ್ಬಿಟ್ರೆ ಅವಾಗ ನಮ್ ಪ್ಲಾನ್ ಸಕ್ಸಸ್ ಆಗ್ಬಿಡುತ್ತೆ, ಇನ್ಮೇಲೆ ನೋಡ್ಕೊಂಡು ನನ್ನಾಟ ಶುರು ಅಂತ ಹೇಳಿ ಅವ್ನ್ ಪಾಡ್ಗ ಅವನಲ್ಲಿಂದ ಹೊರಟೋದ. ಅವ್ನ್ ಮಾಡ್ತಾ ಇರೋ ಪ್ಲಾನ್ ಇದೇನೇನೋ, ಏನೇನ್ ಮಾಡ್ತಾನೋ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ನ ಇಟ್ಟಿರ್ತಾರಲ್ಲ ಒಂದು ಜೈಲು, ಆ ಜಾಗಕ್ಕೆ ಇವಾಗ ಒಬ್ಬ ಮಾಸ್ಕ್ ಎಲ್ಲ ಹಾಕೊಂಡ್ ಬಂದಿರ್ತಾನೆ. ಅಲ್ಲಿರೋ ಸ್ವಲ್ಪ ಸೈನಿಕರನ್ನೆಲ್ಲ ಹೊಡೆದ್ಬಿಟ್ಟು ಇವ್ರನ್ನ ಜೈಲಿಂದ ತಪ್ಸಕ್ಕೆ ಅಂತಾನೆ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ ನನ್ನ ಹತ್ರ ಕೀ ಇದೆ, ನನ್ನ ನೋಡಿ ಕಿರ್ಚಿಗಿಚ್ಚಿದೆ ಅಂತ ಅನ್ಕೊಳ್ಳಿ, ಮಿಕ್ತೋರೆಲ್ಲ ಬಂದ್ಬಿಡ್ತಾರೆ, ಆಮೇಲೆ ನೀವು ತಪ್ಪಿಸ್ಕೊಳಕ್ ಆಗಲ್ಲ, ಬರೋಂಗಿದ್ರೆ ಬಂದ್ಬಿಡಿ ಅಂದಾಗ ಯಾರ್ ಬಂದಿದ್ದಾನೆ ಏನಕ್ ಬಂದಿದ್ದಾನೆ ಅಂತ ಕೂಡ ಯೋಚನೆ ಮಾಡಿಲ್ಲ. ಅಪ್ಪಾಡಿ ಜೈಲಿಂದ ನನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿ ಖುಷಿ ಪಟ್ಟವರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಹೊರಗಡೆ ಬರ್ತಾ ಇದಾರೆ. ಬಟ್ ಯಾರ್ ಕಣ್ಣನ್ಗೂ ಕಾಣಿಸ್ಬಾರ್ದಲ್ವಾ, ತಪ್ಪಿಸ್ಕೊಂತಾನೆ ಹೋಗ್ಬೇಕು. ಆದ್ರೆ ಅವನೆಲ್ಲ ಮನುಷ್ಯನ್ ತರ ನಡೆಯೋ ತರ ಇಲ್ಲ, ಕೋತಿ ತರ ನಾನು ಎಗರ್ಕೊಂಡೇ ಹೋಗೋದು ಅಂತ ಹೇಳಿ ಎಗರ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರಿಬ್ರ ನಡಿಯಕ್ ಆಗದೆ ನಡ್ಕೊಂಡು ಎದ್ನೋ ಬಿದ್ದೋ ಅಂತ ಬರ್ತಾ ಇರ್ತಾರೆ, ಹೌಸ್ಕೊಂಡು. ಈ
ಈ ಸೀನ್ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಮಿಡಿಯಾಗಿ. ಜೊತೆಗೆ ನಮ್ ಹೀರೋಯಿನ್ ಎಲ್ಲೋಗ್ತಿದ್ದಾಳೆ ಅಂತ ಕೂಡ ಗೊತ್ತಿಲ್ಲದೆ ಈ ಬೆಳಕು ಬರೋ ಹುಳ ಇರುತ್ತಲ್ವಾ ಅದ್ರ ನೋಡ್ಬಿಟ್ಟು ಅದನ್ನ ಫಾಲೋ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಆದ್ರೆ ಹೆಂಗೋ ಅಲ್ಲಿರೋ ಸೈನಿಕರ ಕಣ್ಣೆಲ್ಲ ತಪ್ಸಿ ಇವ್ರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟ್ರಲ್ಲಿ ಈ ವಿಷಯ ಆ ಜೈಲ್ ಹತ್ರ ಇದ್ದಿದ್ ಮಿಕ್ಕಿದ ಸೈನಿಕರಿಗೆಲ್ಲ ಗೊತ್ತಾಗೋಯ್ತು, ಅವರಿಬ್ರು ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ರು ಅಂತ. ಈ ವಿಷಯ ಹಂಗೆ ಕಾಡ್ಗೆ ಹತ್ಕೊಂಡಿರೋ ಬೆಂಕಿ ತರ ಊರ್ ತುಂಬಾ ಹರಡಕ್ಕೆ ಶುರು ಆಗೋಯ್ತದೆ. ಅರಮನೆಯಲ್ಲಿರೋ ಆ ಮೋಗ್ಜುಗೆ ಕೂಡ ಗೊತ್ತಾಗೋಯ್ತು ಈ ತರ ಇಬ್ರು ಹುಡುಗಿರು ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ. ಇಲ್ಲಿ ಇವ್ರು ಓಡಿ ಒಂದ್ ಸ್ಟೇಜ್ಗೆ ಸಖತ್ ಟಯರ್ಡೇ ಆಗ್ಬಿಟ್ರು, ಇದಕ್ ಮೇಲೆ ನಡೆಯಕ್ ಆಗ್ತಾ ಇಲ್ಲ. ಈಗ ಅವ್ನ್ ಯಾವ ಜಾಗಕ್ಕಪ್ಪ ಕರ್ಕೊಂಡ್ ಬಂದಿದ್ದಾನೆ ಅಂತ ನೋಡಿದ್ರೆ ಏನೋ ಜಾತ್ರೆ ನಡೆಯೋ ಜಾಗ ತರ ಇರುತ್ತೆ. ಇವಾಗ ಅವ್ನು ಹಾಕೊಂಡಿರೋ ತರನೇ ಡ್ರೆಸ್ ಮಾಸ್ಕ್ ಎಲ್ಲ ಹಾಕೊಂಡು ತುಂಬಾ ಜನ ಇರ್ತಾರೆ, ಪ್ಲಸ್ ಪಟಾಕಿಗಳೆಲ್ಲ ಸಿಡಿತಾ ಇರುತ್ತೆ, ರಾಕೆಟ್ಸ್ ಎಲ್ಲ ಹಾರ್ತಾ ಇರುತ್ತೆ. ಇವ್ರಿಗೇನ್ ಅರ್ಥ ಆಗ್ತಲ್ಲ ನಾವ್ ಯಾವ ಜಾಗಕ್ಕೆ ಬಂದಿದೀವಿ ಅಂತ. ಜೋರಾಗಿ ಮ್ಯೂಸಿಕ್ ಎಲ್ಲ ಹಾಕೊಂಡು ತುಂಬಾ ಗ್ರ್ಯಾಂಡ್ ಆಗಿ ಅಲ್ಲಿ ಏನೋ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಒಂದು ಸ್ಟೇಜ್ ಗೆ ಕನ್ಫ್ಯೂಷನ್ ಇದ್ರೂನು ಆ ಪಟಾಕಿಗಳು ಸಿಡಿತಾ ಇರೋದು ಮತ್ತೆ ಡ್ಯಾನ್ಸ್ ಆಡ್ತಾ ಇರೋದನ್ನೆಲ್ಲ ನೋಡಿ ಸ್ವಲ್ಪ ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ ಇವ್ರಿಗೆ ಫ್ಲಾಶ್ ಆಗೋದು, ಹೌದು ನಮ್ಮ ನಿಜ ಕರ್ಕೊಂಡ್ ಬಂದಿದ್ ಯಾರಂತ ಗೊತ್ತಿಲ್ವೇ, ಎಲ್ಲರೂ ಒಂದೇ ತರ ಮಾಸ್ಕ್ ಹಾಕೊಂಡಿದ್ದಾರೆ, ನಾವ್ ಎಲ್ಲೋಗ್ಬೇಕಂತ ಗೊತ್ತಿಲ್ವೇ ಅಂತ ಹೇಳಿ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾರ. ಆಗ ಅವ್ರ ಎದುರುಗಡೆ ಒಬ್ಬ ಬಂದು ನಿಂತ್ಕೊಳ್ತಾನೆ. ಏಯ್ ನೀನಣ್ಣ ನಮ್ಮನ್ನ ಕರ್ಕೊಂಡ್ ಬಂದಿದ್ದು, ಏನಕ್ ನಮ್ಮ ನಿಜ ಕರ್ಕೊಂಡ್ ಬಂದಿದ್ಯಾ, ನಮ್ಮಲ್ಲಿಂದ ತಪ್ಪಿಸ್ತೀನಿ ಅಂತ ತಾನೇ ಹೇಳ್ದೆ, ಅದನ್ನ ಬಿಟ್ಟು ಇಲ್ಲೇನಕ್ಕ ಕರ್ಕೊಂಡ್ ಬಂದ್ ನಿಲ್ಸಿದ್ಯಾ ಅಂದಾಗ ಆ ಮಾಸ್ಕ್ ನ ತೆಗಿತಾರೆ ನೋಡಿ. ಇವ್ರಿಬ್ರಿಗೂ ಸಖತ್ ಶಾಕು. ಯಾಕಂದ್ರೆ ಮುಂದ್ಗಡೆ ನಿಂತಿರೋದು ರಾಜ. ಏನು ರಾಜನ ಹಂಗಾದ್ರೆ ಸತ್ವ ನಾವು ಅನ್ನೋ ತರ ನೋಡ್ತಾ ಇರ್ತಾರೆ. ನೀವು ಏನು ಇಲ್ಲಿ ನಮ್ಮನ್ನ ಕರ್ಕೊಂಡ್ ಬಂದಿದ್ ಯಾರು ಅನ್ನೋ ತರ ಒಕ್ಟೊಕ್ಟಾಗಿ ಮಾತಾಡುವಾಗ ಅಲ್ಲಿರೋ ಸೆಕ್ರೆಟರಿ ಹೇಳ್ತಾರೆ, ಅಂದ್ರೆ ರಾಯಲ್ ಸೆಕ್ರೆಟರಿ ಇದ್ರಲ್ವಾ, ಅವ್ರು ಹೇಳ್ತಾರೆ ಗಾಂಗುಲೆ ನಿಮ್ಮನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು ಅಂತ. ಸೊ ಗಾಂಗಲ್ ಅಂದ್ರೆ ಬೇರೆ ಯಾರು ಈಗ ಮಾಸ್ಕ್ ತೆಗಿತಿದ್ದಾನಲ್ವಾ ಅವನೇ. ಆ ಮಾಸ್ಕ್ ನ ತೆಗ್ದಿದ ತಕ್ಷಣ ಗಿಲ್ಗ್ಯಾಮ್ ಬಂದು ಇವ್ನ ಅಂದಕ್ಕೆ ಬಿದ್ದೋಗ್ಬಿಟ್ಲು. ಲವ್ ಎಟ್ ಫಸ್ಟ್ ಸೈಟ್ ಅಂತಾನೆ ಹೇಳ್ಬೇಕು ಅಂತ ಬಾಯ್ ತಕೊಂಡ್ ನೋಡ್ತಾ ಇರ್ತಾಳೆ. ಇಷ್ಟು ಹೈಟು ಏನ್ ಹ್ಯಾಂಡ್ಸಮ್ ಆಗಿದ್ದಾನೆ, ಇವಾಗವರೆಗೂ ಇಂತ ಹುಡುಗನ ನಾನು ನೋಡೇ ಇಲ್ಲ ಅಂತ ಹೇಳಿ ಜೊಲ್ ಸುರಿಸ್ತಾ ಇರ್ತಾಳೆ ಹೀರೋಯಿನ್. ಈ ಕತ್ತೆ ಏನೇ ಮಾಡ್ತಾ ಇದೀಯ ನೀನು, ಅವ್ನ್ ನಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ಸಿಕ್ಕಾಕ್ಸಿದಾನೆ, ನಿನ್ಗದು ಗೊತ್ತಾಗ್ತಾ ಇಲ್ವಾ ಅಂದಾಗ ನೀನು ನಮ್ಮನ್ನ ಸಿಕ್ಕಾಕಿಸ್ತಾ ಇದ್ದಾನ, ಚೀಟ್ ಮಾಡ್ತಾ ಇದ್ದಾನ, ನಮ್ನ 1000 ಸತಿ ಚೀಟ್ ಮಾಡಿದ್ರೆ ಕೂಡ ಇಂಥವನ್ಗೋಸ್ಕರ ಚೀಟ್ ಆಗೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಒಂಥರ ಅವಳಿಗೆ ಈ ಕಡೆ ಲೋಕಾನೇ ಇಲ್ಲ ಆತರ ಮಾತಾಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ನಮ್ ಹೀರೋ ಸ್ವಲ್ಪ ದುಡ್ಡಿರೋ ತರ ಒಂದು ಚಿಕ್ಕ ಬುತ್ತಿನ ಎತ್ತಿ ತಗೊಳ ನೀನು ಇವತ್ ಮಾಡಿರೋ ಕೆಲ್ಸಕ್ಕೆ ರಿವಾರ್ಡ್ ಅಂತ ಹೇಳಿ ಎತ್ತಿ ಬಿಸಾಕ್ತಾನ. ಅದನ್ನ ಕೂಡ ಇವ್ನ್ ಕೋತಿ ತರನೇ ಹೋಗಿ ಎತ್ಕೊಂಡು ಬನ್ನಿ ಇವತ್ತು ನಮ್ ರಾಜ ನಮ್ಗೋಸ್ಕರ ಎಷ್ಟೊಂದು ದುಡ್ಡನ್ನ ಕೊಟ್ಟಿದ್ದಾರೆ ನೋಡಿ, ಫುಲ್ ಆಗಿ ಕುಡಿದು ತಿಂದು ಎಂಜಾಯ್ ಮಾಡೋಣ ಅಂತ ಹೇಳಿ ಆ ಗ್ಯಾಂಗ್ ನೆಲ್ಲ ಕರ್ಕೊಂಡು ಅವನ ಅಲ್ಲಿಂದ ಹೊರಟೋದ. ಅವ್ನ ಇಲ್ಲಿಂದ ಹೋದ್ಮೇಲೆ ನಮ್ ಹೀರೋಯಿನ್ಗೆ ಗಾಂಗಲ್ಲ ಈ ಹೆಸರ್ನ ಎಲ್ಲೋ ಕೇಳಿದೀನಿ, ಹೇ ಹೌದು ನಾನು ಆ ಮೂವಿಯಲ್ಲಿ ನೋಡಿದೀನಿ, ಇವ್ನ್ ಬಂದು ರಾಜಗೆ ಒಂದು ಸೀಕ್ರೆಟ್ ಮೆಸೆಂಜರು, ಅಷ್ಟೇ ಅಲ್ಲ ಈ ಅರಮನೆಯಲ್ಲಿ ಇವನೊಬ್ಬ ಆಕ್ಟರ್ ಕೂಡ ಅಂತ ಹೇಳಿ ಕಂಡಿಡಿದ್ ಬಿಟ್ಲು. ಆಕ್ಚುಲಿ ನಿಜವಾಗ್ಲೂನೆ ಇವನೊಬ್ಬ ನಮ್ ರಾಜಾಗೆ ಮೆಸೆಂಜರ್. ಈ ವಿಷಯ ಇಲ್ಲಿ ನಮ್ ರಾಜಾಗೂ ಮತ್ತೆ ಅವನಿಗೆ ಮಾತ್ರನೇ ಗೊತ್ತಿರೋದು. ಇವಳು ಫ್ಯೂಚರ್ ಅಲ್ಲಿ ಮೂವೀಸ್ ನಾವೆಲ್ಸ್ ಅದು ಇದೆಲ್ಲ ಓದಿರೋದ್ರಿಂದ ಇವನ್ ಬಗ್ಗೆ ಗೊತ್ತಾಗಿರೋದು. ಇವಾಗ ಅವ್ನ ಈ ಕಡೆ ಸ್ವಲ್ಪ ದೂರ ಓಡೋದ್ನಲ್ವಾ ಬುತ್ತಿನ ತಗೊಂಡು, ಅದನ್ನ ತೆಗೆದ್ ನೋಡಿದ್ರೆ ಅದ್ರಲ್ಲಿ ದುಡ್ಡು ಜೊತೆಗೆ ಒಂದು ಸೀಕ್ರೆಟ್ ಮೆಸೇಜ್ ಕೂಡ ಇರುತ್ತೆ. ಈ ತರ ಸಂಗೋಜಿ ಫಾರೆಸ್ಟ್ ಅಲ್ಲಿ ಯಾರೋ ನನ್ ಮೇಲೆ ಬಾಣ ಬಿಟ್ರು, ಯಾರದನ್ನ ಮಾಡಿದ್ದು ಅಂತ ಹೇಳಿ ಕಂಡಿಡಿ ಅಂತ ಬರ್ದಿರ್ತಾರೆ. ಇವನ ಹತ್ರ ನೋಡ್ಬಿಟ್ಟು ಏನು ಹಾಕ್ದಿರೋ ತರ ಅವ್ರ ಗ್ಯಾಂಗ್ ಜೊತೆ ಅಲ್ಲಿಂದ ಹೊರಟೋದ. ಇಲ್ಲಿ ನಮ್ ಹೀರೋ ಕೇಳ್ತಾನೆ, ಹೆಂಗಿತ್ತು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತ, ಚೆನ್ನಾಗ್ ಫನ್ ಮಾಡಿದ್ರ ಅಂದಾಗ ಇವಳು ಏನು ಫನ್ ಮಾಡಿದ್ರ, ನನ್ಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ, ನಾನೇನು ಫನ್ ಮಾಡಿಲ್ಲ ಅಂದಾಗ ಏಕೆ ಇನ್ನೇನಾದ್ರೂ ಬೇಕಾಗಿತ್ತ ನಿಮ್ಗೆ, ನನ್ ಕಣ್ ತಪ್ಸಿ ಓಡೋಗೋದು ಅಲ್ದೆ ನನ್ನ ಹತ್ರನೇ ಈ ತರ ಜೋರಾಗಿ ಮಾತಾಡ್ತಿದ್ದೆ, ವಾಯ್ಸ್ ರೇಸ್ ಮಾಡಿ ಅಂತ ಹೇಳಿದಾಗ ಗಿಲ್ಗ್ಯಾಮ್ ಬೇಡ ಕಣೆ ಹತ್ರ ಎಲ್ಲ ಮಾತಾಡ್ಬೇಡ, ಅವರು ರಾಜ ಕಣೆ ಆಮೇಲೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ ಅಂತಂದ್ರೆ ಇವಳು ಅವಾಗೂ ಬೋಲ್ಡ್ ಆಗಿ ಮಾತಾಡ್ತಾರೆ. ಇಲ್ಲಿ ನೋಡಿ ನೀವು ಮಾಡಿ ಚೀಟಿಗೂ ನಮ್ಮನ್ನ ತಪ್ಪಿಸ್ತೀನಿ ಅನ್ನೋ ಹೆಸರಲ್ಲಿ ಬೇಕಂತ ನಮ್ಮನ್ನ ಹತ್ರ ಸಿಕ್ಕಾಕಿಸ್ತಾ ಇದ್ದೀರಾ ಅನ್ನೋ ತರ ಮಾತಾಡ್ತಾಳೆ. ಇವ್ರಿಗೆ ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ, ಪನಿಷ್ಮೆಂಟ್ ಕೊಡ್ಬೇಕಾಗಿರೋದೆ. ಚೆನ್ನಾಗ್ ಒಂದು ಕಂಬಿನ ರಾಡ್ ನ ಚೆನ್ನಾಗಿ ಬಿಸಿ ಮಾಡ್ಬಿಟ್ಟು ಎತ್ಕೊಂಡ್ ಬನ್ನಿ ಅಂದಾಗ ಇಬ್ರಿಗೂ ಸಖತ್ ಭಯ ಆಗೋಯ್ತು. ಅದೇ ತರ ಅಲ್ಲಿ ಒಂದು ರಾಡ್ ನ ಕೆಂಪಕ್ಕೆ ಬಿಸಿ ಮಾಡಿರ್ತಾರೆ. ಫಸ್ಟ್ ಗಿಲ್ಗ್ಯಾಮ್ಗೆ ಇಡ್ಬೇಕು ಅಂತ ಹೇಳಿ ಆರ್ಡರ್ ಬೇರೆ ಮಾಡ್ಬಿಟ್ರು. ಇದನ್ನ ಇಬ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲಿರೋರ್ ಬಂದ್ಬಿಟ್ಟು ಅವಳು ನಂಗೆ ತರ್ತಾರ ಅಂತ ಹೇಳ್ಕೊಂಡೋಗಿ ಚೇರ್ಗೆ ಕಟ್ ಹಾಕ್ಬಿಟ್ಟು ಆ ರಾಡ್ ನ ಕೂಡ ಎತ್ಕೊಂಡ್ ಬರಕ್ಕೆ ಶುರು ಮಾಡ್ಬಿಟ್ಟು. ಆದ್ರೆ ಇಲ್ಲಿ ನಮ್ ಹೀರೋಯಿನ್ಗೆ ಭಯ ಆಗೋಯ್ತು. ಪ್ಲೀಸ್ ದಯವಿಟ್ಟು ಅವಳನ್ನ ಬಿಟ್ಬಿಡಿ, ಇದಕ್ಕೆಲ್ಲ ಕಂಪ್ಲೀಟ್ ಆಗಿ ನಾನೇ ಕಾರಣ, ನನ್ ಮಾತ್ನ ಕೇಳಿ ಅವಳು ನನ್ ಜೊತೆ ಬಂದಿದ್ದು, ಇದಕ್ಕೆ ಅವಳಿಗೂ ಏನು ಸಂಬಂಧ ಇಲ್ಲ, ಪನಿಷ್ಮೆಂಟ್ ಕೊಡಂಗಿದ್ರೆ ನನ್ಗೆ ಕೊಡಿ, ಪ್ಲೀಸ್ ದಯವಿಟ್ಟು ಅವಳನ್ನ ಬಿಟ್ಬಿಡಿ ಅಂತ ತುಂಬಾ ಕೇಳ್ಕೊಂತಾಳಿ. ರಾಜಾಗ ಒಂದೇ ನಗು ನಗ್ತಾ ಇರ್ತಾನೆ. ಇದನ್ನೆಲ್ಲ ಈ ತರ ಇವ್ರು ಮಾತಾಡ್ತಾ ಇರೋದನ್ನೆಲ್ಲ ಈ ಮೋಗ್ಜೋ ಮತ್ತೆ ಅವ್ರ ಅಸಿಸ್ಟೆಂಟ್ ಕೋರ್ಟ್ ಲೇಡಿ ಇರ್ತಾರಲ್ವಾ ಅವರಿಬ್ರು ಒಂದ್ ಜಾಗದಿಂದ ನೋಡ್ತಾ ಇರ್ತಾರೆ. ಇವ್ರು ಏನ್ ಮಾತಾಡ್ಕೊಂತ ಇದಾರೆ ಅನ್ನೋ ಕಾನ್ವರ್ಸೇಷನ್ ಅವ್ರಿಗೆ ಗೊತ್ತಿಲ್ಲ, ಬಟ್ ಅಲ್ಲಿಂದ ನೋಡ್ತಾ ಇರ್ತಾರೆ. ಇದನ್ನೆಲ್ಲ ಇಲ್ಲಿ ನಡೀತಾ ಇರೋದನ್ನೆಲ್ಲ ಸೆಟ್ ಮಾಡಿರೋದೆ ಆ ರಾಯಲ್ ಸೆಕ್ರೆಟರಿ, ಅವನೇ ಬೇಕಂತ ಏನೋ ಪ್ಲಾನ್ ಮಾಡಿರೋದು. ಇಲ್ಲಿ ನಮ್ ಹೀರೋ ಕೇಳ್ತಾನೆ, ಸರಿ ಆಯ್ತು ನಿಮ್ಮನ್ನ ಬಿಟ್ಬಿಡ್ಬೇಕು ಅಂತಂದ್ರೆ ಇಷ್ಟೊತ್ತು ನಿಮ್ ಜೊತೆ ಫನ್ ಮಾಡಿದ್ರಲ್ಲಿ ನನ್ಗೆ ತುಂಬಾನೇ ಹೊಟ್ಟೆ ಹಶ್ವಾಗ್ತಿದೆ, ನಂಗೊಂದ್ ಸ್ವಲ್ಪ ಊಟ ಮಾಡ್ಕೊಂಡ್ ಬರ್ತೀಯಾ, ಅಂದ್ರೆ ಅಡ್ಗೆ ಏನಾದ್ರು ಮಾಡ್ಕೊಂಡ್ ಬರ್ತೀಯಾ ಅಂದಾಗ ಇವಳಿಗೊಂಥರ ವ್ಯತ್ಯಾಸವಾದ ಫೀಲಿಂಗು, ನಾನ್ ಅಡಿಗೆ ಮಾಡಿರೋದನ್ನ ತಿನ್ಬೇಕನ್ನೋದಕ್ಕೋಸ್ಕರ ನೀವು ಈ ತರ ಪ್ಲಾನ್ ಮಾಡ್ತಾ ಇದ್ದಾನ ಅಂತ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಸರಿ ಆಯ್ತು ನಾನು ಅಡಿಗೆ ಮಾಡ್ಕೊಡ್ತೀನಿ, ಅದಕ್ಕೆ ನಂದೊಂದು ಕಂಡೀಷನ್ ಇದೆ, ಗಿಲ್ಗ್ಯಾಮ್ ನನ್ ಜೊತೆ ಬಂದ್ರೇನೆ, ನನ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೇನೆ ನಾನ್ ನಿಮ್ಗೆ ಅಡಿಗೆ ಮಾಡ್ಕೊಡಕ್ಕೆ ಒಪ್ಕೊಳ್ಳೋದು ಅಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟ. ಯಾಕಂದ್ರೆ ಅವಳೊಬ್ಳೆ ಅವ್ರ ಹತ್ರ ಸಿಕ್ಕಾಕೊಳ್ಳೋದು ಇವಳಿಗೆ ಇಷ್ಟ ಇಲ್ಲ, ಹೆಂಗೋ ಬಿಡಿಸ್ಕೊಂಡ್ಲಲ್ಲ ಅಂತ ಇವಳಿಗೆ ಸಂತೋಷ. ಅದಾದ್ಮೇಲೆ ನಮ್ ಹೀರೋ ಇನ್ನೊಂದು ಆರ್ಡರ್ ನ ಕೂಡ ಕೊಡ್ತಾನೆ. ನಿನ್ನೆ ಆ ಗವರ್ನರ್ ಮನೇಲಿ ಅಡಿಗೆ ಮಾಡಿದ್ದೆ ನೋಡು, ಆತರ ಒಂದ್ 4 ಪೀಸ್ ಮಾತ್ರ ನನ್ಗೆ ಇಟ್ರೆ ನನ್ಗೆ ಸರಿ ಹೋಗೋದಿಲ್ಲ, ಕಂಪ್ಲೀಟ್ ಒಂದು ರಾಯಲ್ ಫುಡ್ ನ ನೀನ್ ನನ್ಗೆ ಕೊಡ್ಬೇಕು. ಅಲ್ಲಿ ನಾನು ಊಟ ಮಾಡಿದ್ದಕ್ಕಿಂತ ಇದು ಟೇಸ್ಟ್ ಆಗಿಲ್ಲ ಅಂತ ಇಟ್ಕೋ, ಅವಾಗ ನಿನ್ ಕತೆ ಮುಗ್ದೋಗುತ್ತೆ, ನೀನ್ ತಲೆ ತೆಗೆದ್ಬಿಡ್ತೀನಿ ಅಂತ ಹೇಳಿದಾಗ
ಇವಳು ಕೂಡ ಅದೆಲ್ಲ ಜುಜುಪಿ ಮ್ಯಾಟರ್ ನ ನೋಡ್ಕೊಂತೀನಿ ಬಿಡು ಅಂತ ಹೇಳಿ ನೆಕ್ಸ್ಟ್ ಇವ್ರನ್ನೆಲ್ಲ ರಾಯಲ್ ಕಿಚನ್ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಅಂದ್ರೆ ಇವರ ವೆಲ್ವಿಷರ್ ಒಬ್ರು ಇದ್ರಲ್ಲ ವಯಸ್ಸಾದವ್ರು ನಮ್ ರಾಜ ಜೊತೆ, ಅವ್ರ ಇವ್ರನ್ನ ರಾಯಲ್ ಕಿಚನ್ ಕಡೆ ಕರ್ಕೊಂಡು ಹೋಗೋದು. ಇವಳ್ಗ ನಮ್ ಹೀರೋನ್ಗೆ ತುಂಬಾ ಅಳು ಬರ್ತಾ ಇರುತ್ತೆ. ನನಗ್ ನಮ್ಮ ಅಪ್ಪನ ನೋಡ್ಬೇಕು ಅನಿಸ್ತದೆ, ನನ್ ಜೊತೆ ಅವ್ರ ಜೊತೆ ಊಟ ಮಾಡ್ಬೇಕು ಅನಿಸ್ತಾ ಇದೆ ಅಂತ ತುಂಬಾ ಫೀಲ್ ಮಾಡತ್ತಾಗ ಗಿಲ್ಗ್ಯಾಮ್ ಹೇಳ್ತಾಳೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ಏನ ಕಳ್ತಾ ಇದೀರಾ, ಖಂಡಿತ ಹೆಂಗಾದ್ರೂ ಮಾಡಿ ನಾವ್ ಇಲ್ಲಿಂದ ಸರ್ವೈವ್ ಆಗ್ಬಿಡ್ತೀವಿ, ನೀವೇನು ಭಯ ಪಡ್ಬೇಡಿ, ಚಲನ ಬಿಡ್ಬೇಡಿ ಅಂತ ಹೇಳಿ ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾಳೆ. ಬಟ್ ಅವಳಿಗೂ ಭಯ ಇರತ್ತಲ್ವಾ, ಇಬ್ರು ಅಂತ ಹೇಳ್ತಾ ಇರ್ತಾರೆ. ಇವಾಗ ಹಂಗೆ ರಾಯಲ್ ಕಿಚನ್ ಕೂಡ ಬಂದ್ರು. ಅಲ್ಲಿರೋ ಆ ಸೀನಿಯರ್ ಕುಕ್ ಒಬ್ಬ ಇದ್ರಲ್ವಾ, ಅವರು ಏನು ಕಿಚನ್ ಅಲ್ಲಿ ಒಂದು ಹುಡುಗಿ ಅಡಿಗೆ ಮಾಡೋದಾ, ಇದನ್ನೆಲ್ಲ ನಾನ್ ಒಪ್ಕೊಳ್ಳಲ್ಲ ಅಂತ. ಅದಕ್ಕ ಜೂನಿಯರ್ ಕೂಡ ಹೌದೌದು ಇದನ್ನ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮೋಗ್ ಜೊಗೆ ಒಬ್ಬ ಅಡಿಗೆ ಅವ್ನ್ ಮಾಡೋನಿದ್ದ ಅಲ್ವಾ, ಅವನು ಜೂನಿಯರ್, ಇನ್ನೊಬ್ರು ಬಂದು ಸೀನಿಯರ್. ಆ ಜೂನಿಯರ್ ಕೇಳ್ತಾನೆ, ಹೌದು ನೀನ್ ಅಡಿಗೆ ಮಾಡೋದು ಎಲ್ಲಿ ಕಲ್ತ್ಕೊಂಡೆ ಅಂತ. ಅದನ್ನ ಹೇಳಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗ್ಬಿಡತ್ತೆ ನನ್ ಫ್ಯೂಚರ್ ಇದೆ ಬಂದಿರೋಳು ಅಂತ. ಅದು ನಾನು ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಅಂತ ಹೇಳ್ತಾಳೆ. ಅರ್ಥ ಆಗದಿರೋಷ್ಟು ಏನು ನೀನೇನದು ಬಾರ್ಬೇರಿಯನ್ ಕಂಟ್ರಿಯಿಂದ ಬಂದಿದ್ಯಾ ಅನ್ನೋ ತರ ಕೇಳ್ತಾರೆ. ಅದ್ ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯ ನಾನು ಹೇಳಿದ್ರೆ ಕೂಡ ಇವ್ಳಿಗೆ ಅರ್ಥ ಆಗಲ್ಲ, ಇನ್ನೇನಕ್ಕೆ ಅದನ್ನ ಅಷ್ಟೊಂದು ನೋಡಿ ಕೇಳ್ತಾ ಇದಾರೆ ಅಂತ. ಬಟ್ ಇವ್ರಂತೂ ಬಿಡ್ತಾನೆ ಇಲ್ಲ, ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾನೆ ಇರ್ತಾರೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಸಾಕ್ ನಿಲ್ಲಿಸ್ತೀರಾ ನಿಮ್ ಕ್ವೆಶನ್ಸ್ ಹಾಕಿದ್ದು, ರಾಜನೇ ನಮ್ಮನ್ನ ಇಲ್ಲಿಗೆ ಕಳ್ಸಿರೋದು, ಅವ್ರಿಗೆ ಇವತ್ತು ನಾವು ಅಡಿಗೆ ಮಾಡ್ಕೊಡ್ಬೇಕಂತೆ, ನೀವೆಲ್ಲ ಏನೋ ತುಂಬಾ ದೊಡ್ಡ ಮನುಷ್ಯರ ತರ ನಮ್ಮ ಹತ್ರ ಇಷ್ಟೆಲ್ಲ ವಲವಲ ಅಂತ ಮಾತಾಡ್ತಾ ಇದ್ದೀರಾ ಅಂತ ಗಿಲ್ಗೆ ನಮಗೂ ಟೆನ್ಷನ್ ಆಗೋಯ್ತು. ಇವಾಗ ನಮ್ಮನ್ನ ಏನಾದ್ರೂ ಅಡಿಗೆ ಮಾಡಕ್ ಬಿಟ್ಟಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಆಗಿ ಹೋಗಿ ರಾಜ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಅನ್ನೋ ಹತ್ರ ಹೇಳಿದಾಗ ಸರಿ ಆಯ್ತು ಏನೋ ಮಾಡ್ಕೊಂಡ್ ಸಾಯಿರಿ ಅಂತ ಹೇಳಿ ಅಲ್ಲಿರೋ ಅಡಿಗೆ ಮಾಡೋರೆಲ್ಲ ಟೆನ್ಷನ್ ಮಾಡ್ಕೊಂಡು ಹೊರಟೋದ್ರು. ಅದಾದ್ಮೇಲೆ ಇವ್ರಿಬ್ರು ಇವಾಗ ಅಡಿಗೆ ಮಾಡ್ಬೇಕಲ್ವಾ, ಅಲ್ಲಿ ಹೋಗ್ಬಿಟ್ಟು ಏನೇನ್ ಐಟಮ್ಸ್ ಇದೆ ಅಂತ ನೋಡ್ತಾರೆ. ಎಲ್ಲ ಟೇಬಲ್ ಮೇಲೆ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಇದು ಸಿನ್ನಮನ್, ಇದು ಅದು ಇದು ಅಂತ ಹೇಳ್ಬಿಟ್ಟು 2025 ಅಲ್ಲಿ ಯೂಸ್ ಮಾಡೋ ತರ ಇಂಗ್ಲಿಷ್ ವರ್ಡ್ಸ್ ನೆಲ್ಲ ಹೇಳ್ತಾ ಇದ್ರೆ ಅಲ್ಲಿರೋ ಗಿಲ್ಗ್ಯಾಮ್ ಇದೆಲ್ಲ ಏನ್ ಅರ್ಥ ಆಗುತ್ತೆ ಬೇ ಅಂತ ಬಾಯ್ ತಕ್ಕೊಂಡು ನೋಡ್ತಾ ಇರ್ತಾಳೆ. ಇದನ್ನೆಲ್ಲ ಗಮನಿಸಕಂತಾನೆ ಆ ವೆಲ್ವಿಷರ್ ಕೂಡ ಇರ್ತಾರೆ. ಇವ್ರು ಏನೇನ್ ಮಾತಾಡ್ಕೊಂತಾರೆ, ಇವ್ರ ನಡವಳಿಕೆ ಹೆಂಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹಿಂದ್ಗಡೆ ಬಂದಿದ್ದಾರೇನೋ. ಇವ್ರು ತುಂಬಾ ಗಮನ ಕೊಟ್ಟು ಅವ್ರ ಏನೇನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಅಲ್ಲಿರೋದೆಲ್ಲ ನೋಡ್ಬಿಟ್ಟು ಇದೆಲ್ಲ ಸೈಡ್ ಡಿಶ್ ಓಕೆ, ಮೇನ್ ಡಿಶ್ ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಟಕ್ಕಂತ ಗಿಲ್ಗ್ಯಾಮು ನನ್ಗೆ ಇಲ್ಲೆಲ್ಲೋ ನಾನ್ ವೆಜ್ ಸ್ಮೆಲ್ ಬರ್ತಾ ಇದೆ ಅಂತ ಕಂಡಿಡ್ದವಳು ಹೋಗ್ ನೋಡಿದ್ರೆ ಅಲ್ಲಿ ದೊಡ್ಡ ಪೀಸು ಮೀಟ್ ಇರುತ್ತೆ. ಇದನ್ನ ನೋಡ್ತಾ ಇದ್ರೆ ಯಾಕೋ ಜಿಂಕೆ ಮಾಂಸ ತರ ಅನ್ನಿಸ್ತಾ ಇದೆ, ಇದು ಜಿಂಕೆ ಮಾಂಸ ಅಲ್ವಾ ಅಂತ ವಯಸ್ಸಾದವ್ರನ್ನ ಕೇಳಿದಾಗ ಹೌದು ನಿನ್ನೆ ತಾನೇ ರಾಜ ಬೇಟೆ ಮುಗಿಸ್ಕೊಂಡ್ ಬಂದ್ರು, ಫ್ರೆಶ್ ಆಗಿರೋ ಜಿಂಕೆ ಮಾಂಸ ಅಂದಿದ ತಕ್ಷಣ ನಮ್ ಹೀರೋನ್ಗೆ ಸಖತ್ ಖುಷಿ ಆಗೋಯ್ತು. ಇನ್ನೇನು ಎತ್ತೋ ಒಂದ್ ಕೈ ನೋಡ್ಕೊಂಡ್ಬಿಡೋಣ ಅಂತ ಹೇಳಿ ಆ ಮೀಟ್ ನ ತಗೊಂಡ್ ಬಂದು ಅದನ್ನ ಕಟ್ ಮಾಡಿ ಅದು ಮಾಡು ಇದು ಮಾಡು ಅದನ್ನ ಬೇಯಿಸು ಅಂತ ಹೇಳಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಈ ಕಿಚನ್ ಅಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನ ಕ್ಯಾಮ್ರಾನಲ್ಲಿ ತುಂಬಾ ಚೆನ್ನಾಗಿ ಶೂಟ್ ಮಾಡಿರ್ತಾರೆ. ಕ್ಯಾಮ್ರಾ ಇಟ್ಟಿರೋ ಆಂಗಲ್ ಆಗಿರ್ಬೋದು, ಆ ಲೈಟ್ನಿಂಗ್ ಆಗಿರ್ಬೋದು, ಅವಳು ಅಡಿಗೆ ಮಾಡೋದು ಕಟ್ ಮಾಡೋದು ಅಂತ ಹೇಳಿ ಪ್ರತಿಯೊಂದನ್ನ ಕೂಡ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಅದನ್ನ ಮಾಡು ಇದನ್ನ ಮಾಡು ಅಂತ ಆಲ್ಮೋಸ್ಟ್ ಅಡಿಗೆನೆಲ್ಲ ಮುಗಿಸಿದ್ದಾಯ್ತು. ಇವಾಗ ಈ ತರ ಒಂದು ವಿಷಯ ರಾಜ ಬಂದು ಅವಳ ಕೈಲಿ ಕುಕ್ ಮಾಡಿಸ್ತಿದ್ದಾರೆ ಅನ್ನೋ ವಿಷಯನ ರಾಜಮಾತ ಅವ್ರ ಅಸಿಸ್ಟೆಂಟ್ ಒಬ್ರು ಇರ್ತಾರಲ್ವಾ ಅವ್ರ ಹತ್ರ ಕಿಚನ್ ಇಂದ ಯಾರೋ ಒಬ್ರು ಹೋಗ್ಬಿಟ್ಟು ಹೇಳ್ತಾ ಇದಾರೆ. ಆ ಲೇಡಿ ಈ ವಿಷಯನ ಸ್ಟ್ರೇಟ್ ಆಗಿ ಎತ್ಕೊಂಡೋಗಿ ಕೋರ್ಟ್ ಲೇಡಿ ಹತ್ರ ಹೇಳಿದಾಗ ಅವ್ರಿಗೊಂಥರ ಸಖತ್ ಟೆನ್ಷನ್ ಆಗೋಯ್ತು. ಇದೇನಿದು ರಾಜ ಒಂದು ಹುಡುಗಿನ ರಾಯಲ್ ಕಿಚನ್ ಅಲ್ಲಿ ಅಡಿಗೆ ಮಾಡಕ್ ಬಿಟ್ಟಿದಾರ, ಅವ್ನ್ ಏನ್ ಯೋಚನೆ ಮಾಡ್ತಿದ್ದಾನೆ ಅಂತ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇದೇ ವಿಷಯನ ಅಲ್ಲಿ ಜೂನಿಯರ್ ಕುಕ್ ಒಬ್ಬ ಇದ್ದ ಅಲ್ವಾ ಅವ್ನ್ ಹೋಗ್ಬಿಟ್ಟು ಮೋಗ್ಜೋ ಹತ್ರ ಹೇಳ್ತಾ ಇರ್ತಾನೆ. ಅದ್ರಲ್ಲೂ ಅವಳನ್ನ ಅಡಿಗೆ ಮಾಡಕ್ ಬಿಟ್ಟಿದ್ದಾರೆ ಅಂದ ತಕ್ಷಣ ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು, ಪಿತ ನತ್ತಿಗೇರ್ತಾ ಇರುತ್ತೆ. ಒಂದು ಹುಡುಗಿ ಹೋಗಿ ರಾಯಲ್ ಕಿಚನ್ ಅಲ್ಲಿ ರಾಯಲ್ ಮೀಲ್ ನ ಅಡಿಗೆ ಮಾಡ್ತಾಳ, ಇದಂಗ್ ಸಾಧ್ಯ ಅಂತ. ಅಷ್ಟೇ ಅಲ್ಲ ನೆನ್ನೆ ರಾಜ ಬೇಟೆ ಆಡ್ಕೊಂಡ್ ಬಂದಿರೋ ಆ ಜಿಂಕೆ ಮಾಂಸನ ಇಟ್ಟು ಅವಳು ಅಡಿಗೆ ಮಾಡ್ತಾ ಇರೋದು ಅಂದಾಗ ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಸರಿ ಆಯ್ತು ಆ ಕಿಚನ್ ಅವಳು ಏನ್ ಅಡಿಗೆ ಮಾಡ್ತಿದ್ದಾಳೆ ಅನ್ನೋದನ್ನ ಹುಷಾರಾಗಿ ನೋಡ್ರಿ, ಅಷ್ಟೆಲ್ಲ ನೀವು ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಹೆಚ್ಚು ಏನ್ ಕಡಿಮೆ ಅಂತ ಪ್ರತಿಯೊಂದನ್ನ ಕೂಡ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ರು. ಇಲ್ಲಿ ಇವಳು ಕೂಡ ತುಂಬಾ ಚೆನ್ನಾಗಿ ಅಡಿಗೆನೆಲ್ಲ ಮುಗಿಸಿ ಅದನ್ನ ಪ್ಲೇಟಿಂಗ್ ಎಲ್ಲ ಕೂಡ ಮಾಡಿರ್ತಾಳೆ. ತುಂಬಾ ಚೆನ್ನಾಗಿ ಆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿರ್ತಾಳೆ. ಇದನ್ನ ನೋಡ್ಬಿಟ್ಟ ವೆಲ್ವಿಷರ್ ಒಬ್ರು ಇದ್ರಲ್ವಾ ಅವ್ರಿಗೆ ಟೆನ್ಷನ್ ಆಗೋಯ್ತು. ಏನ್ ಮಾಡ್ತಾ ಇದೀರಾ, ಹಿಂಗೇನ ಒಂದು ರಾಯಲ್ ಮಿಲ್ ನ ನೀವು ಸರ್ವ್ ಮಾಡೋದು, ಎರಡು ಟೇಬಲ್ ಆಗಿ ಸಪರೇಟ್ ಆಗಿ ಇಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಬೇಗ ಬೇಗ ಎಲ್ಲದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಹೀರೋ ತಿನ್ನೋದಕ್ಕೂ ಮುಂಚೆ ಇನ್ನೊಬ್ರು ತಿನ್ಬೇಕಲ್ವಾ, ಅದಕ್ಕೊಂದು ಟೇಬಲ್ ನ ರೆಡಿ ಮಾಡ್ಬೇಕು. ಬಟ್ ನಮ್ ಹೀರೋನ್ಗೆ ಇದೆಲ್ಲ ಅಷ್ಟಾಗಿ ಗೊತ್ತಿಲ್ವಲ್ಲ. ನಮ್ ಹೀರೋಗೋಸ್ಕರ ಕೆಲಸ ಮಾಡಕಂತಾನೆ ತುಂಬಾ ಕೋರ್ಟ್ ಲೇಡೀಸ್ ಇರ್ತಾರೆ. ಅವರೆಲ್ಲ ಕೂಡ ಒಂದು ಕುಕ್ಕು ಅಡಿಗೆ ಮಾಡಿದ್ಮೇಲೆ ಅದನ್ನ ರಾಜನ ಹತ್ರ ಎತ್ಕೊಂಡು ಹೋಗ್ಬೇಕಂದ್ರೆ ಯಾವ ತರ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ನಮ್ ಹೀರೋನ್ಗೆ ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ. ಸರ್ವ್ ಮಾಡೋದೇ ಇವಳಲ್ವಾ, ಸ್ವಲ್ಪ ನೀಟಾಗಿರ್ಬೇಕು ಅಂತ ಬೇರೆ ಬಟ್ಟೆ ಎಲ್ಲ ಕೊಟ್ಟವ್ರು ಬೇಗ ಬಾ ಊಟ ಎಲ್ಲ ಆರೋಗ್ಬಿಡುತ್ತೆ, ರಾಜ ತಿನ್ನೋ ಟೈಮ್ಗೆ ಬಿಸಿಯಾಗಿರ್ಬೇಕು ಬೇಗ ಬಾ ಅಂತ ಹೇಳಿ ತರ ಅಂತ ಹೇಳ್ಕೊಂಡು ಓಡೋಗ್ತಾರ ಅವಳನ್ನ. ಬೇಗ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ರು. ರಾಜ ಊಟ ಎಲ್ಲ ರೆಡಿ ಆಗಿದೆ, ಎಲ್ಲಾ ತಯಾರಿ ಮಾಡ್ಕೊಂಡಿದೀವಿ, ಒಳಗಡೆ ಬರ್ಬೋದಾ ಅಂತ ಕೇಳಿದಾಗ ಅವ್ನು ಕೂಡ ಹಂಗೆ ರಾಜ ಅವ್ರ ಅಶ್ವ ಕೂತಿರ್ತಾನೆ. ಒಳಗಡೆ ಎತ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಲೈನ್ ಆಗಿ ಊಟ ಎತ್ಕೊಂಡು ಹೋಗ್ತಾರೆ. ನಮ್ ಹೀರೋಯಿನ್ ಬಂತ ಅವ್ನ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಟ್ಲು, ಇವ್ನ ಅವ್ನ ಅರ್ಬತ್ಲೆ ಹೆಂಗ್ ಕುತ್ಕೊಂಡಿದ್ದಾನೆ ಅಂತ. ಅದಾದ್ಮೇಲೆ ಊಟನೆಲ್ಲ ಟೇಬಲ್ ಮೇಲೆ ನೀಟಾಗಿ ಅರೇಂಜ್ ಮಾಡ್ಬಿಟ್ರು. ಆ ಕಡೆ ನಮ್ಮ ಹೀರೋ ತಿನ್ನೋದಕ್ಕೂ ಮುಂಚೆ ಒಂದು ಲೇಡಿ ಟೇಸ್ಟ್ ಮಾಡ್ಬೇಕಲ್ವಾ, ಆ ಲೇಡಿ ಕೂಡ ನೀವೇನೇನ್ ಅಡಿಗೆ ಮಾಡಿದೀರಾ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಫಸ್ಟ್ ಪ್ಲೇಟ್ ತೆಗೆದ್ರೆ ನೋಡಕ್ ಒಳ್ಳೆ ಬರ್ಗರ್ ತರ ಇರುತ್ತೆ. ಈ ಜಿಂಕೆ ಮಾಂಸನ ಬಂದು ಕೆಳಗಡೆ ಇಟ್ಟಿರ್ತಾಳೆ, ರಾಗೆ ಇಟ್ಟಿರ್ತಾಳೆ, ಮೇಲೆ ಸ್ವಲ್ಪ ಆಫ್ ಬಾಯ್ಲ್ ಎಲ್ಲ ಹಾಕಿರ್ತಾಳೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ. ನೀವು ಊಟ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಇದನ್ನ ತಿನ್ಬೇಕು, ಇದರಿಂದ ನಿಮ್ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಇನ್ನಷ್ಟು ಫುಡ್ ನೀವು ಚೆನ್ನಾಗಿ ಟೇಸ್ಟ್ ಮಾಡಬಹುದು ಅಂತಾಳೆ. ಆ ಡಿಶ್ ಗೆ ಒಂದ್ ಹೆಸರನ್ನ ಕೂಡ ಹೇಳ್ತಾಳೆ. ಬಟ್ ಆ ಹೆಸರು ಅಲ್ಲಿರೋರ್ಗೆ
ರಾಜಂಗೆ ಅರ್ಥ ಆಗ್ತಿಲ್ಲ, ಅದ್ರ ಬಾಯೊಳಗಡೆ ಕೂಡ ಹೋಗ್ತಾ ಇಲ್ಲ. ಸರಿ ಆಯ್ತು ಅಂತ ಹೇಳಿ ಅವಳೆ ಅದನ್ನ ಸರ್ವ್ ಮಾಡೋದಕ್ಕೆ ರೆಡಿ ಆದ್ಲು. ಅಂದ್ರೆ ಅದನ್ನ ನೀಟಾಗಿ 2 ಸ್ಪೂನ್ ತಗೊಂಡೆಲ್ಲ ಮಿಕ್ಸ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ 2 ಸ್ಪೂನ್ ನ ಒಂದಕ್ಕೊಂದು ಮಾಡಿ ಆ ಫುಡ್ ಗೆ ಒಂದು ಶೇಪ್ ನಾನೇ ತಗೊಂಡ್ ಬರ್ತಾಳೆ. ಆಕ್ಚುಲಿ ಇವಾಗ ನಾನ್ ಮಾಡ್ತಾ ಇರೋ ಪ್ರೊಸೀಜರ್ ಹೆಸರೇ ಟೇಬಲ್ ಸರ್ವಿಸ್. ನಿಮ್ ಕಣ್ಮುಂದೆನೆ ನಾವ್ ಈ ತರ ರುಚಿಯಾಗಿರೋ ಊಟನ ನಿಮ್ ಕಣ್ಮುಂದೆ ತೋರ್ಸ್ಕೊಂಡೆ ನಾವ್ ಈ ತರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇನ್ನಷ್ಟು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಳೆ. ಆತರ ಸ್ಪೂನ್ ನಲ್ಲಿ ಆ ಊಟನ ರೆಡಿ ಮಾಡಿದ್ಮೇಲೆ ನಮ್ ರಾಜನ್ಗೆ ತಿನ್ನಕ್ಕೆ ಅಂತ ಕೊಟ್ಟಾಗ ನಮ್ ರಾಜ ತಿನ್ನೋದಕ್ಕೂ ಮುಂಚೆ ಫಸ್ಟ್ ಆ ಲೇಡಿ ತಾನೇ ತಿನ್ಬೇಕು, ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಆ ಲೇಡಿನ ಅದನ್ನ ತಿನ್ಬಿಟ್ಟು ಹಂಗೆ ಮೈ ಮರ್ತೋಗ್ಬಿಟ್ಲು, ಸಕ್ಕ ಟೇಸ್ಟ್ ಆಗಿರುತ್ತೆ. ಬಟ್ ಅದನ್ನ ಬಾಯ್ ಬಿಟ್ಟು ಹೇಳಕ್ ಆಗೋದಿಲ್ಲ, ಹಂಗೆ ಕಣ್ಣಲ್ಲೇ ತೋರಿಸ್ತಾರೆ ಸೂಪರ್ ಆಗಿದೆ ತಿನ್ನಿ ಅಂತ. ಇನ್ ನೆಕ್ಸ್ಟ್ ಸ್ಪೂನ್ ನಮ್ ಹೀರೋ ತಿನ್ನೋದು. ಅಷ್ಟೇ ತಿಂದಿದ ತಕ್ಷಣ ಮನುಷ್ಯ ಹಂಗೆ ಸ್ವರ್ಗದಲ್ಲಿ ತೇಳೋ ತರ ಆಗೋಯ್ತು. ಆಹಾ ಏನ್ ಇಷ್ಟೊಂದು ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿ ಆ ತಿಂತ ಒಂದು ಬೈಲಲ್ಲಿ ನಮ್ ರಾಜ ಹಂಗೆ ನಿಂತ್ಕೊಂಡು ಕೆಕ್ಕಬೇಕ ಅಂತ ನಗಿತಾ ಇರೋ ತರ ಮುಂದ್ಗಡೆ 2 ಜಿಂಕೆ ಓಡೋಗೋ ತರ ಎಲ್ಲ ಕನ್ಸ್ ಕಾಣ್ತಾ ಇರ್ತಾನೆ. ಇದುವರೆಗೂ ನಾನು ಎಷ್ಟೋ ರಾ ಮೀಟ್ ನ ತಿಂದಿದ್ದೀನಿ, ಆದ್ರೆ ಇವತ್ತು ಕೊಟ್ಟಿರೋ ತರ ಟೇಸ್ಟ್ ಯಾವಾಗ ಕೊಟ್ಟಿಲ್ಲ. ಇದೆಷ್ಟು ಸ್ವೀಟ್ ಆಗಿ ಒಂದ್ ಕಡೆ ಜ್ಯೂಸಿ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಎಷ್ಟೊಂದು ಇಷ್ಟಪಟ್ಟು ತಿಂತಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನೇನ್ ತಿನ್ಬೇಕು ಅಂತ ಹೇಳಿ ನಮ್ ಹೀರೋಯಿನ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಒಂದೊಂದೇ ಎತ್ತಿ ಕೊಡ್ತಾ ಇರ್ತಾಳೆ. ಅದನ್ನ ಫಸ್ಟ್ ಆ ಲೇಡಿ, ಆ ಕೋರ್ಟ್ ಲೇಡಿ ತಾನೆ ಟೇಸ್ಟ್ ಮಾಡ್ಬೇಕು. ಅವ್ರು ಟೇಸ್ಟ್ ಮಾಡಿದ್ಮೇಲೆ ನಮ್ ಹೀರೋನು ಟೇಸ್ಟ್ ಮಾಡ್ತಾನೆ. ಅದಾದ್ಮೇಲೆ ಮುಖ್ಯವಾಗಿ ಇದೇ ಮೇನ್ ಡಿಶ್ ಅಂತ ಹೇಳಿ ಒಂದು ಡಿಶ್ ನ ತೆಗೆದು ತೋರಿಸ್ತಾಳೆ. ನೋಡಕ್ಕೆ ಬಟಾಣಿನ ಬಿಡಿಸಿಟ್ಟಿರೋ ತರ ಕಾಣಿಸುತ್ತೆ. ಏನಿದು ಸ್ಮೆಲ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ತಿಂದೆ ಕೂಡ ಅಷ್ಟೇ ಟೇಸ್ಟ್ ಆಗಿರತ್ತಲ್ವಾ ಅನ್ನೋ ತರ ಕೇಳಿದಾಗ ಹೀರೋಯಿನ್ ಅವಾಗ ಒಂದು ಕ್ವೆಶ್ಚನ್ ನ ಕೇಳ್ತಾಳೆ. ರಾಜ ನಿಮ್ಗೊಂದು ಕ್ವೆಶ್ಚನ್ ನ ಕೇಳ್ತೀನಿ, ಊಟದಲ್ಲಿ ಏನ್ ಮುಖ್ಯ, ಸ್ಮೆಲ್ ಮುಖ್ಯನಾ ಅಥವಾ ಟೇಸ್ಟ್ ಮುಖ್ಯನಾ ಅಂದಾಗ ಹೀರೋ ಆಬ್ವಿಯಸ್ಲಿ ಟೇಸ್ಟೇ ಮುಖ್ಯ ಅಂದಾಗ ಇವಳಂತಾಳೆ ಇಲ್ಲ ನೀವ್ ಹೇಳ್ತಾ ಇರೋದು ತಪ್ಪು. ಯೂಶುವಲ್ ಆಗಿ ಒಂದು ನಾಲ್ಗೆಗೆ ಬರೀ 6 ತರ ಟೇಸ್ಟ್ ನ ಮಾತ್ರನೇ ಟೇಸ್ಟ್ ಮಾಡಕ್ಕೆ ಆಗೋದು, ಆದ್ರೆ ವಾಸನೆ ಸಿಕ್ಕಾಪಟ್ಟೆ ಇರುತ್ತೆ. ಈ ಪ್ರಪಂಚದಲ್ಲಿ ಒಂದು ಡಿಶ್ ಇರೋ ತರ ಇನ್ನೊಂದು ಡಿಶ್ ಗೆ ಸ್ಮೆಲ್ ಇರೋದಿಲ್ಲ. ಸೊ ಟೇಸ್ಟ್ ಗಿಂತ ಸ್ಮೆಲ್ಲೇ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋ ತರ ಹೇಳಿದಾಗ ರಾಜ ಕೂಡ ಹೌದೌದು ನೀನ್ ಹೇಳೋದು ಕರೆಕ್ಟ್ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ಅದನ್ನ ಕೂಡ ಟೇಸ್ಟ್ ಮಾಡಿ ನೋಡ್ತಾರೆ. ಅಷ್ಟೇ ಫಸ್ಟ್ ಆ ಕೋಟ್ ಲೇಡಿನೇ ತಿನ್ನೋದು. ಆ ಯಮ್ಮನ್ಗಂತೂ ಈ ಸತಿ ಬಾಯಲ್ ಮಾತೇ ಬರ್ತಲ್ಲ, ಕಣ್ಣು ಕೂಡ ತೆಗ್ದಿಲ್ಲ, ಹಂಗೆ ಕಣ್ಣು ಮುಚ್ಕೊಂಡು ಅದನ್ನ ಫುಲ್ ಫೀಲ್ ಮಾಡಿ ತಿಂತಾ ಇರ್ತಾರೆ. ಅದ್ರ ನೆಕ್ಸ್ಟ್ ನಮ್ ರಾಜ ತಿಂದಿದ ತಕ್ಷಣ ಅಷ್ಟೇ ಅವನು ಆ ಬಟಾಣಿ ಬೆಳೀತಾ ಇರೋ ಒಂದು ತೋಟಕ್ಕೆ ಹೋಗ್ಬಿಟ್ಟಿರೋ ತರ ಫೀಲ್ ಆಗ್ತಾ ಇರುತ್ತೆ. ಅಷ್ಟೊಂದು ಫ್ರೆಶ್ ಆಗಿ ಅಷ್ಟೊಂದು ಚೆನ್ನಾಗಿರುತ್ತೆ ಆ ಟೇಸ್ಟ್. ಅವ್ರಿಗೆ ಒಂಥರ ತುಂಬಾನೇ ಆಶ್ಚರ್ಯ ಆಯ್ತು. ಅದಾದ್ಮೇಲೆ ಮೇನ್ ಡಿಶ್ ಅಂತ ಹೇಳಿ ಇನ್ನೊಂದು ಡಿಶ್ ನ ಕೊಡ್ತಾಳೆ. ಅದ್ರಲ್ಲಿ ಈ ಮೀಟ್ ನ ಬಂದಂಗೆ ರಾ ಆಗಿ ಕಟ್ ಮಾಡಿ ಡೆಕೋರೇಟ್ ಮಾಡಿರ್ತಾಳೆ. ಇದೇನಿದು ಇವಾಗ ಕೂಡ ಈ ರಾ ಮೀಟ್ ನಾನೇ ಕೊಟ್ಟಿದ್ಯಾ ನನ್ಗೆ ತಿನ್ನೋದಿಕ್ಕೆ ಅಂತ ಹೇಳಿದಾಗ ಇವಳಂತಾಳೆ ಇಲ್ಲ ಅದು ಬೇರೆ ಇದು ಬೇರೆ, ಇದನ್ನ ನಾವು ನಿಮ್ ಕಣ್ಮುಂದೆನೆ ಗ್ರಿಲ್ ಮಾಡಿ ಕೊಡ್ತೀವಿ, ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಧಾನಕ್ಕೆ ಅದನ್ನ ಗ್ರಿಲ್ ಮಾಡಿ ಅದ್ರ ಮೇಲೆ ಏನೋ ಸಾಸು ಗೀಸೆಲ್ಲ ಹಾಕ್ಬಿಟ್ಟು ಅದನ್ನ ಫಸ್ಟ್ ತಿನ್ನಕ್ಕೆ ಅಂತ ಕೊಡ್ತಾಳೆ. ಅಂದ್ರೆ ಇದಕ್ ಮುಂಚೆ ಕೋಟ್ ಲೇಡಿನ ತಾನೇ ತಿನ್ನಕ್ಕೆ ಹೇಳಿದ್ದು. ಆ ಲೇಡಿಗೆ ಕೊಡಕ್ಕೆ ಹೋದಾಗ ಆ ಲೇಡಿಗೆ ತುಂಬಾ ಸಂತೋಷ ತಿಂತಾ ಇದೀನಿ ಅಂತ. ಆದ್ರೆ ರಾಜ ಬಂದ್ಬಿಟ್ಟು ಬೇಡ ಈ ಸತಿ ನೀನ್ ಅದನ್ನ ತಿನ್ನು ಅಂದಾಗ ಇವಳು ಅದನ್ನ ತಿನ್ಬಿಟ್ಟು ಸಖತ್ ಕಾನ್ಫಿಡೆನ್ಸ್ ಆಗಿ ಫೀಲ್ ಆಗ್ತಾಳೆ. ನಿಜವಾಗ್ಲೂ ರಾಜನ್ಗೆ ಈ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಅಂತ. ನೆಕ್ಸ್ಟ್ ಪೀಸ್ ನ ಬಂದು ಅದೇ ತರ ಬಿಸಿಯಾಗಿ ಗ್ರಿಲ್ ಮಾಡ್ಬಿಟ್ಟು ಅದನ್ನ ಏನ್ದ್ರಲ್ಲೋ ಡಿಪ್ ಎಲ್ಲ ಮಾಡಿ ನಮ್ಮ ಹೀರೋಗೆ ನೀವ್ ತಿನ್ನಿ ಅಂತ ಕೊಟ್ಟಾಗ ನೀನೇ ಸ್ವಲ್ಪ ತಿನ್ಸ್ಬಿಡ್ಬೋದಲ್ವಾ ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಆ ಅಂತ ಹೇಳಿ ಅಂತ ತುಂಬಾ ಚೆನ್ನಾಗಿ ತಿನ್ನಿಸ್ತಾಳೆ. ಅಷ್ಟೇ ನಮ್ ರಾಜ ಇದ್ರಲ್ಲಿ ಅರ್ಧ ಫ್ಲಾಟ್ ಆಗ್ಬಿಟ್ಟ ಅಂತ ಹೇಳ್ಬೇಕು. ಈ ಸತಿನೂ ಅಷ್ಟೇ ಅವ್ರ ಅಮ್ಮನೇ ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ತಿನ್ಸಿರೋ ತರ ಅವನು ಫೀಲ್ ಆಗ್ತಾನೆ. ಅವ್ನು ಹೇಳ್ತಾನೆ ಇದ್ ಹೆಂಗ್ ಸಾಧ್ಯ, ನನ್ ಮನ್ಸಲ್ಲಿ ಇರೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ತರ ಕೇಳಿದಾಗ ನಮ್ ಹೀರೋನ್ಗೆ ಏನ್ ಅರ್ಥ ಆಗ್ತಿಲ್ಲ. ಏನ್ರ ಬಗ್ಗೆ ಹೇಳ್ತಿದ್ದೀರಾ ಅಂದಾಗ ನನಗೆ ಊಟ ಈ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂದಾಗ ಇವಳು ನನ್ ಫ್ಯೂಚರ್ ಇಂದ ಬಂದಿರೋಳು, ನಿನ್ ಏನ್ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತಿಲ್ವಾ, ಈ ಜೋಸನ್ ಡೈನಸಿಟಿಯಲ್ಲಿ ಇರೋ ಈ ರಾಜನ್ಗೆ ಏನೆಲ್ಲ ಊಟ ಇಷ್ಟ ಅಂತ ರಿಸರ್ಚ್ ಮಾಡಿದ್ಮೇಲೆ ನಾನು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದು, ಇನ್ ಇದು ಗೊತ್ತಿಲ್ಲದೆ ಇರುತ್ತಾ. ಬಟ್ ಇದನ್ನ ಹೇಳಿದ್ರೆ ಕೂಡ ಅವ್ರು ನಂಬಲ್ಲ ಅಂತ ಇವಳಿಗೆ ಗೊತ್ತು. ಏನಿಲ್ಲ ಯೂಶುವಲ್ ಆಗಿ ರಾಜ ಅವರು ಬೇಟೆಗೆ ಹೋಗ್ತಾರೆ, ಜಿಂಕೆನೆಲ್ಲ ಹೊಡ್ಕೊಂಡ್ ಬರ್ತಾರೆ, ಅದ್ರ ಮೀಟ್ ನ ಅವರೇ ತಾನೇ ತಿಂತಾರೆ. ಸೊ ನಿಮಗ್ ಕೂಡ ಇದಿಷ್ಟ ಅಂತ ನನ್ಗೆ ಗೊತ್ತಾಯ್ತು ಅಂತ ಏನೋ ಬಾಯ್ ಬಂದಿದ್ದನ್ನ ಹೇಳ್ತಾಳೆ. ಹೀರೋ ಅಂತಾನೆ ಇಲ್ಲ ನಿಜವಾಗ್ಲು ನಿನ್ ಕೈಯಲ್ಲಿ ಒಂದು ಮ್ಯಾಜಿಕ್ ಇದೆ, ನೀನ್ ಸಾಧಾರಣವಾದ ಹುಡುಗಿನೇ ಅಲ್ಲ, ನೀನ್ ಎಲ್ಲಿಂದ ಬಂದಿದ್ಯಾ ಅಂದಾಗ ಇವಳು ತಲೆ ಕೆರ್ಕೊಂತಾ ಇರ್ತಾಳೆ. ಕರೆಕ್ಟ್ ಆಗಿರೋ ಕ್ವೆಶ್ಚನ್ ನ ಕೇಳಿದ್ರಿ, ಇವಾಗಾದ್ರೂ ಹೇಳಿದ್ರೆ ನೀವು ನಂಬ್ತೀರಾ ಇಲ್ವಾ, ನಾನು ಸೀರಿಯಸ್ ಆಗಿ ಫ್ಯೂಚರ್ ಇಂದಾನೇ ಬಂದಿರೋದು, ನಿಮ್ ಬಗ್ಗೆ ನನ್ಗೆ ಅರ್ಧ ಭಾಗ ಎಲ್ಲ ಗೊತ್ತು. ಈ ಮಾತನ್ನ ಕೇಳಿಸ್ಕೊಂಡ ಕೋರ್ಟ್ ಲೇಡಿ ಮತ್ತೆ ನಮ್ ಹೀರೋ ಇಬ್ರು ಒಂದೇ ಸತಿ ಉಸಿರ್ನ ಹೊರಗಡೆ ಬಿಡ್ತಾರೆ. ಛೇ ಇಷ್ಟೊಂದು ಟ್ಯಾಲೆಂಟ್, ಇಷ್ಟೊಂದು ಕೈ ರುಚಿನ ಇಟ್ಕೊಂಡು ದೇವ್ರ ಪಾಪ ನಿನ್ಗೆ ಬುದ್ಧಿ ಇಲ್ದೆ ಮಾಡ್ಬಿಟ್ರಲ್ವಾ, ಅಯ್ಯೋ ಪಾಪ ಅನ್ನೋ ತರ ಫೀಲ್ ಮಾಡ್ತಾ ಇರ್ತಾರೆ. ಇವಳಿಗೆ ಒಂದ್ ಕಡೆ ಹಂಗೆ ಪಿತ್ತ ಗೇರ್ತಾ ಇರತ್ತೆ. ನಿಜ ಹೇಳಿದ್ರೆ ಕೂಡ ಇವ್ರು ನಂಬಲ್ಲ. ನಾನು ಏನ್ ಹೇಳ್ಬೇಕು ಅಂತ ಹೇಳಿ ಹಿಂಗೆ ಎಲ್ಲಾರು ಒಳಗಡೆ ಊಟ ಮಾಡ್ಕೊಂಡು ಸ್ವಲ್ಪ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ಮೋಗ್ಜೋ ಕೂಡ ಅವ್ರ ಅಸಿಸ್ಟೆಂಟ್ ನ ಕರ್ಕೊಂಡು ರಾಜನ ನೋಡ್ಬೇಕು ಅಂತ ಈ ಜಾಗಕ್ಕೆ ಬರ್ತಾಳೆ. ಆದ್ರೆ ಹೊರಗಡೆ ಇರೋ ವೆಲ್ವಿಷರ್ ಹೇಳ್ತಾರೆ ಯಾರೇ ಬಂದ್ರು ಕೂಡ ಈಗ ಊಟದ ಟೈಮ್ ಅಲ್ಲಿ ಹೊರಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ರಾಜ ಅವರು. ಸೊ ನೀವು ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿದಾಗ ಈ ಮೋಗ್ಜೋಗೆ ಟೆನ್ಷನ್ ಆಗೋಯ್ತು. ಯಾರನ್ನ ನಿಲ್ಲಿಸ್ತಾ ಇದೀರಂತ ಗೊತ್ತಾ, ನಾನ್ ಯಾರಂತ ಗೊತ್ತಿದೆ ನೀವು ಮಾತಾಡ್ತಾ ಇದೀರಾ, ಮರೆದಾಗ ನನ್ನ ಒಳಗಡೆ ಹೋಗೋದಕ್ಕೆ ಬಿಡಿ ಅಂತ ಹೇಳಿ ಕೂಗಾಡ್ತಾಳೆ. ಅದ್ರಲ್ಲಿರೋರು ಬಿಡ್ತಾಳೆ. ಇಲ್ಲ ರಾಜ ಬೈತಾರೆ ಅಂತ ಹೇಳಿದ್ರೆ ಕೂಡ ಅವ್ರನ್ನ ತಳ್ಬಿಟ್ಟು ಡೋರ್ ನ ಲೈಟ್ ಆಗಿ ಓಪನ್ ಮಾಡ್ತಾಳೆ. ನೋಡಿ
ಅದ್ರಲ್ಲೇ ನಮ್ ಹೀರೋಯಿನ್ ಮತ್ತೆ ರಾಜ ನಗ್ನಗ್ತಾ ಮಾತಾಡ್ತಾ ಇರೋದ್ರ ನೋಡಿ ಇವಳಿಗೆ ಇನ್ನೂ ಪಿತ್ತ ನತಿಗೇರ್ಬಿಡ್ತು. ಹೊಟ್ಟೆಲಂತೂ ಸರಿಯಾದ ಬೆಂಕಿ ಫೈರ್ ಆಗ್ತಾ ಇರುತ್ತೆ. ಫೈರ್ ಇಂಜಿನ್ ಬಂದು ಆರಿಸಿದ್ರೆ ಕೂಡ ಆರಲ್ವೇನೋ ಆ ರೇಂಜ್ ಇರುತ್ತೆ. ಆದ್ರೆ ಡರ್ಕ್ ಅಂತ ಡೋರ್ ನ ಕ್ಲೋಸ್ ಮಾಡ್ಬಿಟ್ರಿ. ಯಾರದು ಹೊರಗಡೆ ಏನದು ಸೌಂಡ್ ಅಂತ ಕೇಳಿದಾಗ ಈ ಮೋಗ್ಜೋ ಹೇಳ್ತಾಳೆ, ರಾಜಾ ನಾನೇ ಬಂದಿರೋದು, ಏನಿಲ್ಲ ನಿಮ್ಗೋಸ್ಕರ ಒಂದು ಪೇಂಟಿಂಗ್ ನ ತಗೊಂಡ್ ಬಂದಿದ್ದೆ, ಅದು ನಿಮ್ಗೆ ಕೊಡೋಣ ಅಂತ ಬಂದಿದ್ದೀನಿ, ನಾನು ಒಳಗಡೆ ಬರ್ಲಾ ಅಂತ ಕೇಳಿದಾಗ ಇಲ್ಲ ನಾನೇ ಆಮೇಲೆ ಬಂದು ನಿನ್ನ ಮೀಟ್ ಮಾಡ್ತೀನಿ, ಇವಾಗ ಅದನ್ನ ನೀನ್ ತಗೊಂಡು ಒಳಗಡೆ ಏನು ಬರ್ಬೇಕಾಗಿಲ್ಲ, ನೀನು ಹೊರಟೋಗಿಲ್ಲಿಂದ ಅಂತ ಹೇಳ್ಬಿಟ್ಟ. ಇವಳಿಗೆ ಮುಖಕ್ಕೆ ಚಪ್ಪಲಿ ಹೊಡೆದಂಗಿತ್ತು. ಸಖತ್ ಟೆನ್ಷನ್ ಆಗಿ ಅಲ್ಲಿಂದ ಹೋಗ್ತಾಳೆ. ಈಗ ಈ ತರ ಕಾನ್ಸರ್ಟ್ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಮ್ ಹೀರೋಯಿನ್ ಕೂಡ ಅಲ್ಲಿಂದ ಹೋಗೋಣ ಅಂತ ಎದ್ ನಿಂತ್ಕೊಂತಾಳ. ಆದ್ರೆ ಟಕ್ಕಂತ ನಮ್ ಹೀರೋ ಕೈ ಹಿಡ್ಕೊಂಡು ಎಳೆದ್ಬಿಟ್ಟ. ಹಂಗೆ ಪಕ್ಕದಲ್ಲೇ ಕೂತ್ಕೊಳ್ಳೋ ತರ ಆಗೋಯ್ತು. ನಮ್ ಹೀರೋ ಇನ್ನಷ್ಟು ಹತ್ರ ಬಂದ್ಬಿಟ್ಟು ನಾನ್ ಇನ್ನ ಚೂಸ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಇವಳಗ ಏನಕ್ ಚೂಸ್ ಮಾಡ್ದ, ನನ್ನ ಚೂಸ್ ಮಾಡ್ದೆ ಅಂತ ಏನಕ್ಕೆ ಹೇಳ್ದ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಆದ್ರೆ ನಾರ್ಮಲ್ ಆಗಿ ಹೇಳಿದ್ರೆ ಕೂಡ ಇವಳಿಗೆ ಫೀಲ್ ಆಗ್ತಾ ಇರ್ಲಿಲ್ಲ. ತುಂಬಾ ಕ್ಲೋಸ್ ಅಪ್ ಅಲ್ಲಿ ಬೇರೆ ಬಂದು ಹೇಳ್ತಾನ. ಇವಳಿಗೆ ಏನ್ ಹತ್ತದಲ್ಲಿ ಎತ್ಕೊಳ್ಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳೋದು ಹೇಳ್ದ ಇವಾಗ ಏನಕ್ಕೆ ಇಷ್ಟ ಹತ್ರದಲ್ಲಿ ಬರ್ತಾ ಇದ್ದಾರೆ ಅಂತ ಅವಳಿಗೆ ಅರ್ಥನೇ ಆಗಿಲ್ಲ. ಅದಾದ್ಮೇಲೆ ಊಟ ಮಾಡಿದ್ದೆಲ್ಲ ಆಯ್ತಲ್ಲ, ಪಾತ್ರೆಗಳೆಲ್ಲ ತಗೊಂಡು ಹೊರಗಡೆ ಬರ್ತಾಳೆ. ಅವ್ನ್ ಹೇಳಿದ್ ಯಾವ ಅರ್ಥದಲ್ಲಿ ಅಂತ ಯೋಚನೆ ಮಾಡ್ಕೊಂಡೆ ಬರ್ತಾ ಇರ್ಬೇಕಾದ್ರೆ ಮಿಕ್ಕಿರೋ ಊಟ ಎಲ್ಲ ಇರತ್ತೆ ಅದ್ರಲ್ಲಿ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಆ ರಾಯಲ್ ಸೆಕ್ರೆಟರಿ ಒಬ್ಬ ಇದ್ದಲ್ವಾ, ಏನೋ ಪ್ಲಾನ್ ಮಾಡಿದೀನಿ ಅಂತೆಲ್ಲ ಕೂಡ ಹೇಳ್ತಾ ಇದ್ದಲ್ವಾ. ಅವ್ನ್ ಹೇಳ್ತಾನೆ, ಇನ್ಮೇಲೆ ನೀನು ರಾಜ ಹತ್ರ ಯಾವಾಗೆಲ್ಲ ಹೋಗ್ ಬರ್ತೀಯೋ, ಊಟ ಎಲ್ಲ ಯಾವಾಗೆಲ್ಲ ಕೊಟ್ಬಿಟ್ಟು ಬರ್ತೀಯೋ, ಅವ್ರ ಹತ್ರ ನಿಮ್ಗೆ ಏನೆಲ್ಲ ಚೇಂಜಸ್ ಕಾಣಿಸುತ್ತೆ, ಅವ್ರು ಏನೆಲ್ಲ ಮಾತಾಡ್ತಾರೆ ಅಂತ ನೀವು ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಕೇಳ್ತಾನೆ. ಇವಳಿಗೆ ಅರ್ಥ ಆಗೋಯ್ತು ಒಂದೇ ಮಾತಲ್ಲಿ, ಹಂಗಾದ್ರೆ ನನ್ನ ಸ್ಪೈ ಆಗಿರ ಕೇಳ್ತಾ ಇದಾರೆ ಅಂತ. ಪ್ಲೀಸ್ ಇವ್ರು ಯಾರು ಅಂತ ಹೇಳಿ ಹಿಸ್ಟ್ರಿ ಬುಕ್ ಅಲ್ಲಿ ಕೂಡ ಬರ್ದಿರುತ್ತಾರಲ್ಲ, ಇವಳಿಗೆ ಯೋಚನೆ ಆಗೋಯ್ತು. ಇವಾಗ ನಾನೇನಾದ್ರೂ ಕೆಲಸ ಮಾಡಕ್ ಹೋದ್ರೆ ರಾಜಗ್ ನಾಳೆ ದಿನ ವಿಷಯ ಗೊತ್ತಾದ್ರೆ ನನ್ ಪ್ರಾಣನೇ ಹೊರಟೋಗುತ್ತೆ, ನಾನ್ ಈ ಕೆಲ್ಸ ಎಲ್ಲ ಮಾಡೋದಿಲ್ಲ, ನಿಮ್ ಪಾಡಗ್ ನೀವಿರಿ, ನನ್ ಪಾಡಗ್ ನಾನ್ ಇರಿ ಅನ್ನೋ ತರ ಹೇಳ್ತಾಳೆ. ಸುಮ್ನೆ ನಾನ್ ರಿಸ್ಕ್ ಅಲ್ಲಿ ಬೀಳಕ್ ಆಗಲ್ಲ ಅನ್ನೋ ತರ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ ನೋಡಮ್ಮ, ನೀನ್ ನನ್ಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನನಗೇನು ದೊಡ್ಡ ನಷ್ಟ ಇಲ್ಲ, ಬಟ್ ನಾಳೆ ದಿನ ನಷ್ಟ ಆಗೋದೇ ನಿನಗೆ. ಯಾಕಂದ್ರೆ ಇದುವರೆಗೂ ರಾಜ ಮೋಗ್ಜೋನ ಒಂದ್ಸತಿನೂ ರಿಜೆಕ್ಟ್ ಮಾಡೇ ಇಲ್ಲ, ಒಳಗಡೆ ಬಿಡದೆ ಕೂಡ ಇರ್ಲಿಲ್ಲ. ಆದ್ರೆ ಇದೇ ಫಸ್ಟ್ ಟೈಮ್ ನೀನ್ ಒಳಗಡೆ ಇರ್ಬೇಕಾದ್ರೆ ಮೋಗ್ಜೋ ಬಂದ್ರೆ ಕೂಡ ಅವಳನ್ನ ಒಳಗಡೆ ಬಿಡದೆ ಅವ್ರನ್ನ ವಾಪಸ್ ಕಳಿಸ್ಬಿಟ್ರು. ಅದ್ರಿಂದಾನೇ ಆಲ್ರೆಡಿ ಅವಳು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ ನಿನ್ ಮೇಲೆ, ಇನ್ನು ಏನೆಲ್ಲ ಪ್ಲಾನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸುಮ್ನೆ ಅವಳ ಕೋಪಕ್ಕೆ ನೀನ್ ಬಲಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಮಾತ್ರನೇ ನಾನು ಇದನ್ನ ಹೇಳ್ತಾ ಇರೋದು. ಇನ್ನು ಜಾಸ್ತಿ ಮಾತಾಡಿದ್ರೆ ಅವಳು ನಿನ್ನ ಸಾಯಿಸಕ್ಕೆಲ್ಲ ಕೂಡ ಪ್ಲಾನ್ ಮಾಡ್ಬಿಡ್ತಾಳೆ. ನನ್ ಹೆನ್ಪಿಲ್ದೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳಕಲ್ಲ ಆಗೋದಿಲ್ಲ, ಅವಳ ಬಲೆಯಿಂದ ನೀನ್ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸೊ ನನ್ ಮಾತನ್ನ ಕೇಳಿದ್ರೆ ಒಳ್ಳೇದೇ ಅನ್ನೋ ತರ ಈ ತರ ಒಂದು ವಿದ್ದಲ್ಲಿ ಬೆದರಿಸ್ತಾನೆ. ಅವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡ್ತಾಳೆ, ಹೌದು ಅವಳು ದೊಡ್ಡ ವಿಲನು, ಅವಳಿಂದ ತಪ್ಪಿಸ್ಕೊಳಕ್ಕೆ ನನ್ಗೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕೇ ಬೇಕು. ಇವಾಗ ಇವ್ರು ನನ್ಗೆ ಹೆಲ್ಪ್ ಮಾಡ್ತಿದಾರಲ್ವಾ, ಸೊ ಇವಳ ಬಾಯ್ ಬಿಟ್ಟು ಕೇಳ್ತಾಳೆ, ನೀವ್ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ನಿಮ್ಮಿಂದ ದೊಡ್ಡದಾಗ ನನ್ಗೇನು ಹೆಲ್ಪ್ ಬೇಕಾಗಿಲ್ಲ. ಅವತ್ತು ರಾಜ ನನ್ ಬ್ಯಾಗ್ ನ ಆ ಕಾಡು ಪ್ರದೇಶದಲ್ಲಿ ಬಿಸಾಕ್ಬಿಟ್ರು, ನನ್ಗ ಬ್ಯಾಗ್ ಬೇಕು ಅಂತ ಕೇಳ್ತಾಳೆ. ಆ ಬ್ಯಾಗ್ ಅಂತ ಕೇಳಿದ್ರೆ ಇವ್ರಿಗೆ ಹೆಂಗ್ ಅರ್ಥ ಆಗುತ್ತೆ, ಬ್ಯಾಗ್ ಅಂದ್ರೆ ಏನು, ಬ್ಯಾಗ್ ಅಂದ್ರೆ ಏನು ಅಂದಾಗ ಅದು ಹಿಂಗಿರತ್ತೆ, ಬಾಕ್ಸ್ ಶೇಪ್ ಅಲ್ಲಿ ಇರುತ್ತೆ, ಹಿಂಗಿರತ್ತೆ, ಹ್ಯಾಂಡಲ್ ಇರುತ್ತೆ ಅಂತ ಹೇಳಿ ಡಿಫ್ರೆಂಟ್ ಆಗಿ ಆಕ್ಷನ್ ಎಲ್ಲ ಮಾಡಿ ತೋರಿಸ್ತಾಳೆ. ಜೊತೆಗೆ ಅವನು ಅವಳ ಜೊತೆ ಸೇರ್ಕೊಂಡು ಸ್ಟೆಪ್ ಎಲ್ಲ ಬೇರೆ ಆಗ್ತಾ ಇರ್ತಾನೆ ಬ್ಯಾಗ್ ನ ಆಕ್ಷನ್ ಮಾಡೋದಕ್ಕೆ. ಸಖತ್ ಕಾಮಿಡಿ ಆಗಿರುತ್ತೆ. ಕೊನೆದಾಗ ಅವನೇ ಒಂದು ಅವ್ರ ಭಾಷೆನಲ್ಲಿ ಕಂಡಿಡಿದ್ಬಿಟ್ಟು ಅವನು ಓ ಬಂಡಲ್ಲ ಅಂತ ಕೇಳ್ತಾನೆ. ಆ ಟೈಮಲ್ಲೆಲ್ಲ ಬುತ್ತಿ ತರದನೆ ಕಟ್ಕೊಂಡು ಹೋಗ್ತಾ ಇದ್ರು. ಹಾ ಕರೆಕ್ಟ್ ಬಂಡಲ್ಲೇ ನೀವ್ ಹೇಳಿದ್ ಕರೆಕ್ಟ್. ಓ ಆ ಬಂಡಲ್ ನಿಮ್ಗೆ ಬೇಕಂತ ಇವ್ನು ಕೇಳಿದಾಗ ಹೌದೌದು, ಆ ದೊಡ್ಡ ಹಳ್ಳ ಒಂದ್ ಇತ್ತಲ್ವಾ ಆ ಕಾಡು ಪ್ರದೇಶದಲ್ಲಿ, ಅಲ್ಲೇ ಆ ರಾಜ ನಿಮ್ ರಾಜನ ಎತ್ತಿ ಬಿಸಾಕ್ಬಿಟ್ಟ, ನನ್ಗದ್ ಬೇಕು, ಸ್ವಲ್ಪ ಪ್ಲೀಸ್ ನನ್ಗ ಅದನ್ನ ಎತ್ಕೊಡಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಇದೇ ಟೈಮ್ ಅಲ್ಲಿ ಆ ಬ್ಯಾಗ್ ನ ತೋರಿಸ್ತಾರೆ. ಯಾವ್ದೋ ಒಂದು ಜಾಗದಲ್ಲಿ ಅದನ್ನ ಮುಚ್ಚಿಟ್ಟಿರೋ ತರ ಇರುತ್ತೆ, ಮೀನ್ಸ್ ಆ ಬುಕ್ ನ ಯಾವ್ದೋ ಒಂದು ಪೆಟ್ಟಿಗೆನಲ್ಲಿ ಇಟ್ಟಿರೋ ತರ ಅನ್ಸುತ್ತೆ. ಶೈನಿಂಗ್ ಕೂಡ ಬರ್ತಾ ಇದೆ, ಆದ್ರೆ ಎಲ್ಲೋಯ್ತಾ ಏನಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಹೆಂಗೋ ಈ ಸದ್ಯಕ್ಕೆ ಅವ್ರ ಇಬ್ಬರ ಮಧ್ಯೆ ಒಂದು ಡೀಲಿಂಗ್ ಮುಗೀತು. ಆದ್ರೆ ಇಲ್ಲಿ ಮೋಗ್ಜೋ ಅಂತೂ ಸಖತ್ ಟೆನ್ಷನ್ ಆಗ್ಬಿಟ್ಟು, ರಾಜ ಯಾವಾಗೂ ನನ್ಗೆ ಈ ತರ ಹೇಳಲಿಲ್ಲ, ಆದ್ರೆ ಹೆಂಗ್ ನನ್ನ ಈ ತರ ಹೇಳಕ್ಕೆ ಸಾಧ್ಯ ಆಯ್ತು, ಇದಕ್ಕೆಲ್ಲ ಕಾರಣ ಅವಳೇ ಅಲ್ವಾ, ಅವಳನ್ನ ಸೇಡ್ ತೀರ್ಸ್ಕೊಳ್ದೆ ನಾನ್ ಬಿಡೋದಿಲ್ಲ, ನಂದರಿಗೆ ಅಡ್ಡ ಬಂದ್ಬಿಟ್ಲು ಅಂತ ತುಂಬಾ ಭಯವಾಗ ಪಕ್ಕದಲ್ಲಿರೋ ಕೋರ್ಟ್ ಲೇಡಿ ಹೇಳ್ತಾರೆ, ಇವಾಗ ಯಾಕೆ ಮೇಡಮ್ ನೀವು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ನಮ್ ಜೂನಿಯರ್ಗೂ ಕಲ್ಲೆ ತಾನೇ ಇದ್ದಾನೆ, ಅವ್ನ್ ಹೇಳ್ಬಿಟ್ಟು ಅವಳಿಗೆ ಸರಿಯಾಗಿ ಟಾರ್ಚರ್ ಕೊಟ್ಬಿಟ್ಟು ಇಲ್ಲಿಂದ ಓಡಿಸೋ ತರ ಮಾಡ್ಬಿಡೋಣ ಅಂದಾಗ ಐಡಿಯಾ ತುಂಬಾ ಚೆನ್ನಾಗೇ ಇದೆ, ಅದಕ್ಕೆ ಯಾವ್ದೇ ಕಾರಣಕ್ಕೆ ಅವಳು ಮಾತ್ರ ನನ್ ಕಣ್ಣಿಗೆ ಕಾಣಿಸ್ಬಾರ್ದು ಅನ್ನೋ ತರ ಹೇಳ್ತಾರೆ. ಇಲ್ಲಿ ಕಿಚನ್ ಅಲ್ಲಿ ನೋಡಿದ್ರೆ ಆ ರಾಜ ತಿಂದು ಮಿಕ್ಕಿರೋ ಊಟನೆಲ್ಲ ಸ್ವಲ್ಪ ಎತ್ಕೊಂಡ್ ಬಂದಿರ್ತಾರಲ್ಲ, ಅದನ್ನ ಇವ್ ಜೂನಿಯರ್ ತಿಂದ್ಬಿಟ್ಟು ಆಹಾ ಇದೇನದು ಸ್ವರ್ಗದಿಂದ ಬಂದಿರೋ ಊಟನ, ಅಮೃತನ, ಇದು ಇಷ್ಟೊಂದು ಟೇಸ್ಟ್ ಆಗಿದೆ ಅಂತ ಹೇಳಿ ಲೊಟ್ಕೆ ಹಾಕೊಂಡ್ ತಿಂತಾ ಇರ್ತಾನೆ. ಅಯ್ಯೋ ದೇವ್ರೆ, ಯಾಕೆ ನನ್ಗೆ ಈ ತರ ಒಂದು ಪರೀಕ್ಷೆ ಕೊಡ್ತಾ ಇದೀಯಾ, ಆ ಮೋಹಿನಿ ದೇವ ಈ ಜಾಗದಲ್ಲಿ ಇದ್ರೆ ನನ್ ಬೆಲೆ ಕಡಿಮೆ ಆಗ್ಬಿಡತ್ತೆ, ನೀನ್ ಮಾತ್ರ ಈ ಜಾಗದಲ್ಲಿ ಇರಬಾರ್ದು ಕಣೆ ಅಂತ ಅವಳನ್ನೆಲ್ಲ ಬೈಕೊಂತ ಇರ್ತಾನೆ. ಅವಳ ಮೇಲೆ ಎಷ್ಟು ಕೋಪ ಇದೆ ಅಂದ್ರೆ ಕತ್ತಿನೆಲ್ಲ ಹಾಕಿ ಕೆಳಗಡೆ ಚುಚ್ತಾ ಇರ್ತಾನೆ. ಇಲ್ಲ ನೀನ್ ಮಾತ್ರ ಈ ಜಾಗದಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿದವನು ಟಾರ್ಚರ್ ಕೊಡಕ್ಕೆ ಶುರು ಮಾಡ್ಬಿಟ್ಟ. ನಮ್ ಹೀರೋಯಿನ್ ಅಡಿಗೆ ಮಾಡ್ತಾ ಇರೋ ಆ ಜಾಗದಲ್ಲಿ ನೀರ್ ಹಾಕ್ಬಿಡೋದು, ಬೆಂಕಿ ಮೇಲೆ ನೀರ್ ಹಾಕ್ಬಿಡೋದು, ಅದಾದ್ಮೇಲೆ ಈ ಅಕ್ಕಿ ಪಾತ್ರೆ ಒಳಗಡೆ ಒಂದು ಹಾವನ್ನ ಹಾಕ್ಬಿಡೋದು. ಆ ಹಾವ್ ಬಂದಾಗ ನಮ್ ಹೀರೋಯಿನ್ ತುಂಬಾ ಭಯ ಪಟ್ಲು, ಆದ್ರೆ ಗಿಲ್ಗೆಮ್ ತುಂಬಾ ಅಸಾಲ್ಟ್ ಆಗೋದನ್ನ ಎತ್ತಿ ಸೈಡ್ಗೆ ಬಿಸಾಕ್ಬಿಟ್ಲು. ಸಾಲದಕ್ಕೆ ಇವ್ರು ನಿಂತ್ಕೊಂಡು ಓಡಾಡ್ತಿರೋ ಜಾಗದಲ್ಲೆಲ್ಲ ಫುಲ್ ಆಗಿ ಜಿರಳೆಗಳು ಬರ್ತಾ ಇರುತ್ತೆ. ಇದ್ರೆ ನೋಡಿ ಅವಳಿಗಂತೂ ಇನ್ನೂ ಭಯ. ಏನಂತ ನೋಡಿದ್ರೆ ಇವ್ರ ಸೈಡ್ ಅಲ್ಲೇ ನಿಂತ್ಕೊಂಡು ಆ ಜಿರಳೆಗಳನ್ನೆಲ್ಲ ಇವ್ರ ಮೇಲೆ ಬಿಡ್ತಾ ಇರ್ತಾನೆ. ಇಬ್ರು ಹಂಗೋ ಹಿಂಗೋ ದೊಡ್ಡ ಹೋರಾಟನ ಮುಗಿಸ್ಕೊಂಡು ಈಗ ಮತ್ತೆ ಆ ಜಿರಳೆ ಬಂದು ಕೂತಿದ್ದಾರೆ. ಸೊ ಇಲ್ಲಿಗೆ ಈ 4th ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಪಾರ್ಟ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ನಷ್ಟು ಡಿಫ್ರೆಂಟ್ ಆಗಿರೋ ಡಿಶಸ್ ಬರುತ್ತೆ, ಆ ಮಾಡೋ ವಿಧಾನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡ್ಬಿಡಿ, ನನಗದು ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ಹೈ
ಹೈಪ್ ಕೂಡ ಮಾಡಿ, ನಾನು ಆಲ್ರೆಡಿ ಫಸ್ಟ್ ಅಲ್ಲೇ ಹೇಳಿದ್ದೆ, ಹೈಪ್ ಕೂಡ ಮಾಡಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಮನ್ನ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ 5th ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.